ಆಕಾಶವಾಣಿ ಯೋಗ ಚಿಕಿತ್ಸೆ ಈ ವರ್ಷದ ಪಿನಾಕಲ್ ಅವಾರ್ಡ್ 2025 ಪ್ರಶಸ್ತಿ ಜೊತೆಗೆ ಹಲವಾರು ಪ್ರಶಸ್ತಿ ಪುರಸ್ಕಾರಗಳಿಗೆ ಭಾಜನರಾದ ಯೋಗಾಚಾರ್ಯ ಡಾಕ್ಟರ್ ರಾಘವೇಂದ್ರ ಗುರೂಜಿ ಅವರೊಂದಿಗೆ ನಡೆಸಿದ ವಿಶೇಷ ಸಂವಾದದ ಮುಂದುವರಿದ ಭಾಗ. ಇವರೊಂದಿಗೆ ಭಾಗವಹಿಸುತ್ತಾರೆ ಆಕಾಶವಾಣಿ ಭದ್ರಾವತಿ ಹಾಗೂ ಚಿತ್ರದುರ್ಗ ಕೇಂದ್ರದ ಕಾರ್ಯಕ್ರಮ ಮುಖ್ಯಸ್ಥರಾದ SR ಭಟ್. ಕೇಳುಗರೆ, ನಾವು ಹಿಂದಿನ ವಾರ ನಮ್ಮ ಇದೇ ಕಾರ್ಯಕ್ರಮದಲ್ಲಿ ಜೀವಮಾನದ ಸಾಧನೆಗಾಗಿ ಕೊಡಮಾಡುವಂತಹ ಅತ್ಯುನ್ನತ ರಾಷ್ಟ್ರೀಯ ಪುರಸ್ಕಾರವಾದ ಪಿನಾಕಲ್ ಅವಾರ್ಡ್ 2025 ಸಾಲಿನಗೆ ಭಾಜನರಾದಂತಹ ಯೋಗಾಚಾರ್ಯ ರಾಘವೇಂದ್ರ ಗುರೂಜಿ ಅವರೊಂದಿಗೆ ಸಂದರ್ಶನವನ್ನು ನಡೆಸ್ತಾ ಇದ್ವಿ. ರಾಘವೇಂದ್ರ ಗುರೂಜಿಯವರು ಈಗಾಗಲೇ 10 ಹಲವು ಪ್ರಶಸ್ತಿ ಪುರಸ್ಕಾರಗಳಿಗೆ ಭಾಜನರಾದಂಥವರು. ಇವರು ಸುಮಾರು 47 ವರ್ಷಗಳಿಂದ ಯೋಗ ಕ್ಷೇತ್ರದಲ್ಲಿ ಸಾಧನೆ ಮತ್ತು ಸೇವೆ ಮಾಡಿ ನಾಡಿನ ಒಳಗೂ ಹೊರಗೂ ಸುಮಾರು 1250ಕ್ಕೂ ಹೆಚ್ಚು ಚಿಕಿತ್ಸೆಯ ಮೂಲಕ ಯೋಗ ಚಿಕಿತ್ಸಕರಾಗಿಯೂ ಕೂಡ ಬಹಳ ಪ್ರಸಿದ್ಧರಾದಂಥವರು. ಅದೇ ರೀತಿಯಲ್ಲಿ ಸಾವಿರಾರು ಯೋಗ ಲೇಖನಗಳನ್ನು ಬರೆದು ಪ್ರಬಂಧವನ್ನು ಮಂಡಿಸಿ ಹಲವು ಯೋಗ ಕೃತಿಗಳನ್ನು ರಚಿಸಿ ಪ್ರಕಟಿಸಿರುವಂತಹ ಒಂದು ಸಾಧನೆಯನ್ನು ಮಾಡಿದ್ದಾರೆ. ಇವರು ಮಂಡಿಸಿದಂತಹ ಮಹಾಪ್ರಬಂಧಕ್ಕಾಗಿ PhD ಪದವಿಯೂ ಕೂಡ ಇವರಿಗೆ ಸಿಕ್ಕಿದೆ. USA ಫೆಲೋಶಿಪ್ಗಳು ಕೂಡ ಸಿಕ್ಕಿದೆ. ರಾಷ್ಟ್ರೀಯ ಲೋಕನಾಯಕ, ಜಯಪ್ರಕಾಶ್ ನಾರಾಯಣ್ ಪುರಸ್ಕಾರ, ಪತಂಜಲಿ ಪುರಸ್ಕಾರ, ಬಸವಜ್ಯೋತಿ ಪುರಸ್ಕಾರ, ಯೋಗಚೇತನ, ಯೋಗ ರತ್ನ, ಕರ್ನಾಟಕ ಯೋಗ ಶಿಕ್ಷಣ ರತ್ನ, ಯೋಗ ಪ್ರಭಾಕರ, ಯೋಗಾಚಾರ್ಯ, ಹೀಗೆ 10 ಹಲವು ಪ್ರಶಸ್ತಿಗೆ ಭಾಜನರಾದಂತಹ ಡಾಕ್ಟರ್ ರಾಘವೇಂದ್ರ ಗುರೂಜಿ ಅವರನ್ನು ನಾವು ಹಿಂದಿನ ವಾರ ಮಾತನಾಡ್ತಾ ಇದ್ದಿದ್ದು ನಿಮಗೂ ಗೊತ್ತಿದೆ. ಹಿಂದಿನ ವಾರ ನಾವು ಯೋಗಗಳ ಬಗ್ಗೆ, ಪ್ರಾಣಾಯಾಮಗಳ ಬಗ್ಗೆ ಮಾತನಾಡ್ತಾ ಇದ್ವಿ. ಇಂದಿನ ಕಾರ್ಯಕ್ರಮದಲ್ಲಿ ಯೋಗ ಚಿಕಿತ್ಸೆಯ ಮೂಲಕ ರೋಗವನ್ನು ಗುಣಪಡಿಸುವುದನ್ನು ಹೇಗೆ ತಿಳ್ಕೊಬೋದು ಅನ್ನೋದನ್ನು ಹೇಳುತ್ತೀವಿ ಅಂತ ಹೇಳಿದ್ವಿ. ಈಗ ಅವ್ರನ್ನ ಮಾತನಾಡಿಸೋಣ. ರಾಘವೇಂದ್ರ ಗುರೂಜಿಯವರೇ, ನಮಸ್ಕಾರ ಹಾಗೂ ಸ್ವಾಗತ. ರಾಘವೇಂದ್ರ ಗುರೂಜಿಯವರೇ, ನಮಸ್ಕಾರ ಹಾಗೂ ಸ್ವಾಗತ. ನಮಸ್ಕಾರ. ತಾವು ದಾವಣಗೆರೆಯಲ್ಲಿ ಆದರ್ಶ ಯೋಗ ಪ್ರತಿಷ್ಠಾನ, ಶ್ರೀ ಮಹಾಮಾಯಿ ವಿಶ್ವಯೋಗ ಮಂದಿರ ಹಾಗೂ ಯೋಗ ಚಿಕಿತ್ಸಾ ಕೇಂದ್ರದ ಮ್ಯಾನೇಜಿಂಗ್ ಟ್ರಸ್ಟಿಗಳು ಹಾಗೂ ಯೋಗ ಗುರುಗಳು ಆಗಿರೋದ್ರಿಂದ ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ಯೋಗ ಚಿಕಿತ್ಸೆಯ ಬಗ್ಗೆ ಮಾತನಾಡೋಣ. ಮೊದಲನೇದಾಗಿ, ಇತ್ತೀಚೆಗೆ ಬಹಳಷ್ಟು ಜನರು ಥೈರಾಯ್ಡ್ ಪ್ರಾಬ್ಲಮ್ನಿಂದ ಬಳಲ್ತಾ ಇರೋದ್ರಿಂದ ಥೈರಾಯ್ಡ್ ಕಾಯಿಲೆಗೆ ಸಂಬಂಧಪಟ್ಟ ಹಾಗೇನೆ ಯೋಗ ಚಿಕಿತ್ಸೆ ಹೇಗಿರುತ್ತೆ ಅನ್ನೋದನ್ನು ಮಾತನಾಡ್ತಾ ಹೋಗೋಣ. ಈಗ ನೀವು ಉದಾಹರಣೆಗೆ ಥೈರಾಯ್ಡ್ ಪ್ರಾಬ್ಲಮ್ ಅಂತ ತಗೊಂಡ್ರಿ, ತುಂಬ ಜನಕ್ಕೆ ಅದು ಇದೆ. ಇವತ್ತು ಅದು 25 mg ಇಂದ 150-250 ತನಕ ಪ್ರತಿ ದಿವಸ ಹೋಗುತ್ತೆ. ಅಲ್ಲಿ ಒಂದು ತಿಳ್ಕೊಳ್ಬೇಕು ಏನು ಅಂದರೆ, ಥೈರಾಯ್ಡ್ನಲ್ಲಿ 2 ಸಮಸ್ಯೆ ಇದೆ. ಒಂದು ಹೈಪೋಥೈರಾಯ್ಡಿಸಮ್ ಅಂತ ಇರುತ್ತೆ, ಇನ್ನೊಂದು ಪ್ಯಾರಾಥೈರಾಯ್ಡಿಸಮ್ ಅಂತ ಇರುತ್ತೆ. ಅಲ್ಲಿ ಒಂದು ಶರೀರವನ್ನು ಕೃಶ ಮಾಡುತ್ತೆ, ತೆಳು ಮಾಡುತ್ತೆ, ಇನ್ನೊಂದು ಶರೀರವನ್ನು ಉಬ್ಬಿಸುತ್ತೆ. ಈ 2 ಸಿಗ್ಮೆಂಟಲ್ಲಿ ನಾನು ಯಾವ ಕಾಯಿಲೆಗೆ ಒಳಪಟ್ಟಿದ್ದೀನಿ, ಯಾವ ತೊಂದರೆಗೆ ಒಳಪಟ್ಟಿದ್ದೀನಿ, TSH ಕೌಂಟ್ ಮಾಡಿದಾಗ 6 ಪಾಯಿಂಟ್ ಮೇಲಿದ್ರೆ ಅವರಿಗೆ ಸಮಸ್ಯೆ ಇದೆ ಅಂತ ನಾವು ಪರಿಗಣಿಸ್ತೀವಿ. ಸೊ ಇಲ್ಲಿ ನೋಡಿ, ಥೈರಾಯ್ಡ್ ಅನ್ನೋದು ತುಂಬ ಸಣ್ಣ, ಒಂದು ಸಾಸಿವೆ ಕಾಳಿನಷ್ಟು ಸಣ್ಣದಿರೋ ಒಂದು ಗ್ರಂಥಿ. ಅದು ಎಷ್ಟು ಕೆಲಸ ಮಾಡ್ತದೆ ಶರೀರದಲ್ಲಿ ಗಮನಿಸಿ ನೀವು. ಅದು ಗಂಟಲಿನ ಭಾಗದಲ್ಲಿರೋ ಒಂದು ಥೈರಾಯ್ಡ್ ಗ್ರಂಥಿ. ಅಲ್ಲಿ ನಾವೇನು ಮಾಡ್ತೀವಿ ಯೋಗ ಚಿಕಿತ್ಸೆಯಲ್ಲಿ ಅಂದರೆ, ಪ್ರಾಕೃತಿಕವಾಗಿ ಶರೀರದಲ್ಲಿ ಏನಿರುತ್ತಂದರೆ ಒಂದು ದಿವ್ಯವಾದ ಶಕ್ತಿ ಇರುತ್ತೆ. ಶರೀರದ ಒಂದು ಎಲ್ಲ ಅಂಗಾಂಗಗಳಲ್ಲಿ ಒಂದು ಕಾಯಕಲ್ಪ ಇದೆ. ಏನೇ ಬಂದರೂ ಕೂಡ ಅದು ನಿಭಾಯಿಸ್ಕೊಂಡು ನಮಗೆ ಆರೋಗ್ಯವನ್ನು ಕೊಡುತ್ತೆ. ಈಗ ಚಳಿಗಾಲದಲ್ಲಿ ನಮಗೆ ಶರೀರ ಹೇಗೆ, ಮಳೆಗಾಲದಲ್ಲಿ ಶರೀರ ಹೇಗೆ, ಬೇಸಿಗೆಯಲ್ಲಿ ಶರೀರ ಅದು ಹೊಂದಿಕೊಳ್ಳಲ್ವಾ ಪ್ರಕೃತಿಗೆ ತಕ್ಕಂತೆ. ಹಾಗೆ ಬಾಹ್ಯವಾಗಿರುವ ಸ್ಥಿತಿಗೂ ಮತ್ತು ಆಂತರಿಕವಾಗಿರುವ ಶರೀರಕ್ಕೂ ಒಂದು ಅವಿನಾಭಾವವಾದ ಸಂಬಂಧ ಇದೆ, ಪ್ರಕೃತಿಗೂ ಮತ್ತು ನಮ್ಮ ಜೀವನ ಶೈಲಿಗೂ. ಅಲ್ಲಿ ಏನು ಮಾಡುತ್ತೆ, ಆ ಗ್ರಂಥಿಗಳ ಒಂದು ಸಾಮ್ಯತೆಯನ್ನು ಸರಿ ಮಾಡಬೇಕಾದ್ರೆ ನಾವು ಆ ಗ್ರಂಥಿಯನ್ನು ಆ್ಯಕ್ಟಿವೇಟ್ ಮಾಡಬೇಕು. ಥೈರಾಯ್ಡ್ ಗ್ರಂಥಿಯನ್ನು ಅಥವಾ ಪ್ಯಾರಾಥೈರಾಯ್ಡ್ ಗ್ರಂಥಿಯನ್ನು ನಾವು ಆ್ಯಕ್ಟಿವೇಟ್ ಮಾಡಬೇಕಾದ್ರೆ ಆ ಭಾಗದಲ್ಲಿ ಯಾವ ಚಿಕಿತ್ಸೆಯ ರೂಪದಲ್ಲಿ ಯಾವ ಅಭ್ಯಾಸವನ್ನು ಮಾಡಿಸ್ಬೇಕು ಅಂತ ಆ ಚಿಕಿತ್ಸಕನಿಗೆ ತುಂಬ ಜ್ಞಾನ ಬೇಕು. ಅವಾಗ ಏನು ಮಾಡ್ತೀವಿ ನಾವು, ಆ ಗಂಟಿಲಿನ ಭಾಗಕ್ಕೆ ಇರುವಂಥ ಅಭ್ಯಾಸಗಳಲ್ಲಿ ಏನೇನಿದ್ದಾವೆ, ಉದಾಹರಣೆಗೆ ನಾವು ಉಷ್ಟ್ರಾಸನವನ್ನು ಮಾಡಿಸ್ತೀವಿ. ಸರ್ವಾಂಗಾಸನದಲ್ಲಿ ದಿಂಬನ್ನಿಟ್ಟು ಆ ಕುತ್ತಿಗೆ ಮೇಲೆ ಸಪೋರ್ಟ್ ಕೊಟ್ಟು, ಅದೆಲ್ಲ ಚಿಕಿತ್ಸೆಯಲ್ಲಿ, ಯೋಗ ಚಿಕಿತ್ಸೆಯಲ್ಲಿ ತುಂಬ ಪರಿಕರಗಳನ್ನು ಉಪಯೋಗಿಸಿ ಮಾಡುವಂಥದ್ದು. ಸೇತುಬಂಧ ಸರ್ವಾಂಗಾಸನ ಆಗಿರ್ಬೋದು, ಅಥವಾ ವಿಪರೀತ ಕರಣಿ, ಅದು ತುಂಬ ಸಹಾಯವನ್ನು ಮಾಡುವಂಥದ್ದು. ಹಾಗೆ ಅನೇಕ ಅಭ್ಯಾಸಗಳು ಇದರಲ್ಲಿ ಇದ್ದಾವೆ. ಅದನ್ನು ಒಂದು 10 ನಿಮಿಷ ಅದರಲ್ಲಿ ನಾವು ಆ ಸ್ಥಿತಿಯಲ್ಲೇ ಉಳಿಸಬೇಕಾದ್ರೆ ಅನೇಕ ಪರಿಕರಗಳ ಸಹಾಯವನ್ನು ನಾವು ಅಲ್ಲಿ ಬಳಸ್ಕೊಳ್ಬೇಕಾಗತ್ತೆ. ಅದಕ್ಕೆ ನಮ್ಮ ಯೋಗ ಭೀಷ್ಮ
BKS ಅಯ್ಯಂಗಾರ್ಜಿಯವರು ಯೋಗ ಥೆರಪಿಯನ್ನು ಬಹಳ ಸರಳೀಕರಣಗೊಳಿಸಿ ಮನೆಯಲ್ಲಿ ಇರುವ ಪರಿಕರಗಳನ್ನೇ ಉಪಯೋಗಿಸಿ ನಾವು ಹೇಗೆ ಅಭ್ಯಾಸವನ್ನು ಕೊಡ್ಬೋದು ಅನ್ನೋದಕ್ಕೆ ಅವರು ಯೋಗ ಚಿಕಿತ್ಸೆಯನ್ನು ಬೆಳಕಿಗೆ ತಂದರು. ಅದಕ್ಕೆ ಅಯ್ಯಂಗಾರ್ ಯೋಗ ಚಿಕಿತ್ಸೆ ಅಂತಲೇ ಹೆಸರಿದೆ. ಸೊ ನಾವೆಲ್ಲ ಅವರ ಪದ್ಧತಿಯನ್ನೇ ಬಳಸ್ಕೊಂಡು ಬಂದಂಥವರು, ಅವರ ಅನುಯಾಯಿಗಳು. ಇವತ್ತು ಯೋಗ ಥೆರಪಿ ಅನ್ನೋದು ದೇಶ ವಿದೇಶದಲ್ಲಿ ಅತ್ಯಂತ ಪ್ರಬಲವಾದ ಕೆಲಸವನ್ನು ಮಾಡ್ತಾ ಇದೆ. ಅನೇಕ ನಮ್ಮಲ್ಲೇ ಈಗ ನಾನು ಈಗ 10 ವರ್ಷ ಆಯಿತು ಚಿಕಿತ್ಸೆಯನ್ನು ಪ್ರಾರಂಭ ಮಾಡಿ. ಇಷ್ಟೊತ್ತಿಗೆ ನಾನು 2665ಕ್ಕೂ ಹೆಚ್ಚು ಯೋಗ ಚಿಕಿತ್ಸೆಯನ್ನು ಕೊಟ್ಟು ಅವರಿಗೆ ಒಂದು ಹೊಸ ದಾರಿಯನ್ನು, ಹೊಸ ಬದುಕನ್ನು ನಾವು ಕೊಟ್ಟಿದ್ದೇವೆ. ಇವತ್ತು ಅದನ್ನು ಅನುಸರಿಸಿಕೊಂಡು ಮಾತ್ರೆ ಇಲ್ಲದೆ ಜೀವನವನ್ನು ಸಾಗಿಸ್ತಾ ಇದ್ದಾರೆ. ಇನ್ನು ನಮ್ಮ ಪಟ್ಟಣ ಪ್ರದೇಶಗಳಲ್ಲಿ ಬಹಳ ದೊಡ್ಡ ಪ್ರಾಬ್ಲಮ್ ಅಂತಂದ್ರೆ ಸ್ಪಾಂಡಿಲೈಟಿಸ್. ವೆರಿ ಗುಡ್. ಇದಕ್ಕೆ ಯೋಗದಲ್ಲಿ ಏನು ಚಿಕಿತ್ಸೆ ಇದೆ? ನೋಡಿ, ಸ್ಪಾಂಡಲೈಟಿಸ್ ಅನ್ನೋದು ಅದು ಸುಲಭದ ಮಾತಲ್ಲ. ಅದು ತುಂಬ ಒಂದು ದೀರ್ಘತರವಾದ ತೊಂದರೆ. ಈಗ ನಮ್ಮಲ್ಲೊಬ್ಬರು ಬಂದಿದ್ದರು ಹಿಂದೆ, ಒಂದು 3 ತಿಂಗಳ ಹಿಂದೆ. ಅವ್ರಿಗೆ ಏನಾಗಿದೆ ಅಂದರೆ ಇಡೀ ಬೆನ್ನಿನ ಭಾಗ ಮೂಮೆಂಟೇ ಆಗೋದಿಲ್ಲ, ಮಲಗಕ್ಕೂ ಆಗಲ್ಲ, ಕುತ್ಕೊಳ್ಳಿಕ್ಕಾಗಲ್ಲ. ಹೇಗೆ ಇದ್ರೆ ಮರದ ಥರ ಇದ್ದಾರೆ ಅವರು. ಅವ್ರ ಬದುಕು ಎಷ್ಟು ದುಸ್ತರ ಅಂದರೆ ಅಷ್ಟು ಒಂದು ದುಸ್ತರ ಆಗಿಬಿಡುತ್ತೆ ಸ್ಪಾಂಡಲೈಟಿಸ್. ಅದಷ್ಟು ಸುಲಭದ ಇದಲ್ಲ. ಅದಕ್ಕೆ ಏನು ಮಾಡಬೇಕು ಹೇಳಿದ್ರೆ, ನಾವು ನಿರಂತರವಾದ ಅಭ್ಯಾಸ ಮಾಡಬೇಕು, ಅಂದರೆ ಚಿಕಿತ್ಸೆ ತಗೊಳ್ಬೇಕು. ಅದಕ್ಕೆ ಕನಿಷ್ಠ ಒಂದು 3 ತಿಂಗಳಿಂದ 6 ತಿಂಗಳವರೆಗೆ ಅವನು ಸತತವಾಗಿ ಅಭ್ಯಾಸ ಮಾಡಿದರೆ, ಕೆಲವೊಮ್ಮೆ ವರ್ಷಕ್ಕೂ ಹೋಗ್ಬೋದು, ಒಂದು ಹಂತಕ್ಕೆ ಹೋಗಿ ಅವನ ಜೀವನಕ್ಕೆ ಏನೂ ಸಮಸ್ಯೆ ಇಲ್ಲದ ಹಾಗೆ ಮಾಡ್ಕೊಳ್ಬೋದು. ಆಮೇಲೆ ಈಗ ಯೋಗದಲ್ಲಿ ಅವರು ಜೀವನ ಶೈಲಿ ಅಂತ ಅಂದ್ಬಿಟ್ರೆ, ಕೂತುಕೊಳ್ಳುವಂತಹ ಭಂಗಿಯ ಬಗ್ಗೆನೂ ಕೂಡ ತಾವು ಮಾಹಿತಿಯನ್ನು ಕೊಡ್ತೀರಾ? ಖಂಡಿತ ಹೌದು. ನಾವೀಗ ಸಾಮಾನ್ಯವಾಗಿ ನೋಡ್ತಾ ಇದ್ದೀವಿ, ಈ ಬೆನ್ನು ನೋವಿನಿಂದ ಅನೇಕ ಜನ ಇವತ್ತು ಬಳಲ್ತಾ ಇದ್ದಾರೆ. ಹೆಣ್ಮಕ್ಕಳಷ್ಟೇ ಅಲ್ಲ, ಮಕ್ಕಳಾದಿಯಾಗಿ ಗಂಡು ಮಕ್ಕಳು ಯಾವುದೇ ವಯಸ್ಸಿನ ಪರಿಮಿತಿ ಇಲ್ಲ. ಮೊದಲು ತುಂಬ ಈ ಕೂಲಿ ಕಾರ್ಮಿಕರು ಅಥವಾ ಒಂದೇ ಕಡೆ ನಿಂತು ಕೆಲಸ ಮಾಡೋರು, ಅಂಥವರಿಗೆ ಈ ಸಮಸ್ಯೆ ಇರ್ತದೆ. ಈಗ ಪ್ರತಿಯೊಬ್ಬ ನಾಗರಿಕನಿಗೂ ಈ ಸಮಸ್ಯೆ ಇದೆ. ಯಾಕೆ ಈ ಒಂದು ಸಮಸ್ಯೆ ಬರ್ತದೆ? ನಮ್ಮ ಜೀವನದಲ್ಲಿ ನಾವೇನೆಲ್ಲ ಕೆಲಸ ಮಾಡ್ತೀವಿ, ನಿಂತ್ಕೊಳ್ತೀವಿ, ಕುತ್ಕೊಳ್ತೀವಿ, ಮಲಗ್ತೀವಿ, ಅಥವಾ ಒಂದು ಸಾಮಾನನ್ನು ಎತ್ತುತ್ತೀವಿ, ಅಥವಾ ಮಾರ್ಕೆಟ್ಗೆ ಹೋಗಿ ಸಾಮಾನು ತೊಗೊಂಬರ್ತೀವಿ. ಈ ಎಲ್ಲ ಪ್ರಕ್ರಿಯೆಗಳಲ್ಲಿ ನಾವು ಬ್ಯಾಲೆನ್ಸ್ಡ್ ಬಾಡಿ ಇಟ್ಕೊಂಡಿರೋದಿಲ್ಲ. ನಿಂತ್ಕೊಳ್ತೀವ, ಒಂದು ಕಾಲಿನಲ್ಲೇ ಭಾರ ಬಿಡ್ತೀವಿ, ಇನ್ನೊಂದು ಕಾಲಿಗೆ ಭಾರ ಬಿಡೋದಿಲ್ಲ. ಅಥವಾ ಒಂದು ಸಾಮಾನನ್ನು ಒಂದು ರ್ಯಾಕಿಂದ ತಗೊಳ್ಳುವಾಗ ಒಂದು ಕಡೆ ಕೈಯನ್ನು ಎಳೆದು ಇನ್ನೊಂದು ಕಡೆ ಭಾರ ಬಿಟ್ಟು, ಇನ್ನೊಂದು ಕಡೆ ಭಾರ ಬಿಡದೇನೆ ನಾವು ಸಾಮಾನ್ಯ ಎತ್ಕೊಳ್ತೀವಿ. ಒಂದು ಮುಂದೆ ಬಾಗಿ ಒಂದು ಬಾಕೆಟನ್ನು ಎತ್ತುವಾಗ ಒಂದೇ ಕೈಯಿಂದ ಎತ್ತುತ್ತೀವಿ. ಹೀಗೆ ಶರೀರಕ್ಕೆ ನಾವೇನು ಮಾಡ್ತೀವಿ, ಒಂದು ಕಡೆ ಭಾರ ಬಿಟ್ಟು ಇನ್ನೊಂದು ಕಡೆ ಭಾರ ಬಿಡದೆ ಒಂದು ಏನು ಸಮ ಪ್ರಮಾಣದಲ್ಲಿ ನಾವು ಭಾರವನ್ನು ಕೊಡೋದಿಲ್ಲ. ಈ ಕುತ್ಕೊಳ್ಳುವಾಗ ನಾವು ಏನು ಮಾಡ್ತೀವಿ, ಚಕ್ರಮಟ್ಟೆ ಹಾಕಿ ಕುತ್ಕೊಳ್ಳೋದು ಸಹಜವಾಗಿರುವಂಥದ್ದು. ಅರ್ಥ್ರೈಟಿಸ್ ಇರೋರಿಗೆ ಅಥವಾ ಬೆನ್ನು ನೋವಿರೋರಿಗೆ ಕೂತು ಏಳಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕೆ ಹೇಳಿದರೆ ಅವರ ಬೆನ್ನ ಕೆಳಭಾಗದಲ್ಲಿ, ಅದಕ್ಕೆ 3 ವರ್ಗ ಇದೆ: ಕೆಳಬೆನ್ನು, ನಡುಬೆನ್ನು, ಮೇಲ್ಬೆನ್ನು, ಅಥವಾ ಬೆನ್ನಿನ ಮೂಲ ಕಾಕ್ಸಿಕ್ಸ್ ರೀಜನ್, ಟೈಲ್ ಬೋನ್ ಅಂತ ಕರಿತೀವಿ. ಅಲ್ಲಿ 5 ಕೊಂಡಿ ಇರುತ್ತೆ. ಅದರ ಮೇಲೆ ಲುಂಬಾರ್ ರೀಜನ್, ಅಲ್ಲಿ 5 ಕೊಂಡಿ ಇರುತ್ತೆ. ಅದರ ಮೇಲೆ ಡಾರ್ಸಲ್ ರೀಜನ್, ಎದೆ ಹಿಂಭಾಗ 12 ಕೊಂಡಿ ಇರುತ್ತೆ. ಅದರ ಮೇಲೆ ಸರ್ವೈಕಲ್, ಕುತ್ತಿಗೆ ಭಾಗ, ಅಲ್ಲಿ 7 ಕೊಂಡಿ ಇರುತ್ತೆ. ಈ ಎಲ್ಲ 35, 37, 32 ಅಥವಾ 37 ಕೊಂಡಿಗಳು ಏನಾಗುತ್ತೆ, ಅದು ಸೈಕಲ್ ಚೈನ್ ಇದ್ದಾಗೆ. ಅವು ತನ್ನ ಸಾಮರ್ಥ್ಯ ಶಕ್ತಿ ಇರೋ ತನಕ ಎಲ್ಲವನ್ನ ತಡ್ಕೊಳ್ಳುತ್ತೆ. ಯಾವಾಗ ನೀವು ಅದಕ್ಕೆ ಹೆಚ್ಚು ಪ್ರೆಷರ್ ಕೊಟ್ಟು ಒಂದೇ ಕಡೆ ಭಾರ ಬಿಟ್ಟು ಇದ್ದಾಗ ಒಂದು ಹಂತದಲ್ಲಿ ಅದು ತನ್ನ ಶಕ್ತಿಯನ್ನು ಕಳ್ಕೊಳ್ಳುತ್ತೆ. ಅಲ್ಲಿ ಆಕ್ಸಿಜನ್ ಫ್ಲೋ ಕಡಿಮೆ ಆಗುತ್ತೆ, ರಕ್ತ ಸರಬರಾಜಿನ ವ್ಯವಸ್ಥೆ ಕಡಿಮೆ ಆಗುತ್ತೆ. ಆಮೇಲೆ ನಮಗೆ ಯಾವಾಗ ಗ್ಯಾಸ್ಟ್ರಿಕ್ ಜಾಸ್ತಿ ಆಗುತ್ತೆ, ಅಲ್ಲಿ ಕೆಟ್ಟ ಗಾಳಿ ತುಂಬಿಕೊಳ್ಳುತ್ತೆ. ಸೊ ಆ ರೀತಿ ಸಮಸ್ಯೆ ಆದಾಗ ನಮಗೆ ನಿಂತ್ಕೊಳ್ಳಿಕ್ಕಾಗಲ್ಲ, ಕುತ್ಕೊಳ್ಳಿಕ್ಕಾಗಲ್ಲ, ಮಾತಾಡಲಿಕ್ಕಾಗಲ್ಲ, ಏನೇ ಮಾಡಿದರೂ ಸಮಸ್ಯೆ. ಎಷ್ಟೇ ಮಾತ್ರ ನಮಗೆ ಎಲ್ಲೇ ಮಸಾಜ್ ಮಾಡಿಸ್ಕೊಳ್ಳಿ, ಎಲ್ಲೇ ಹೋಗಿ, ಯಾವುದಕ್ಕೂ ಪರಿಹಾರ ಇಲ್ಲ. ಅಂತಹ ಸಮಸ್ಯೆಗೂ ನಿಜವಾಗ್ಲೂ ನಮ್ಮ ಅಯ್ಯಂಗಾರ್ಜಿಯವರ ಯೋಗ ಚಿಕಿತ್ಸೆಯಲ್ಲಿ 100ಕ್ಕೆ 100 ನಮ್ಮಲ್ಲಿ ಬರೋದೇ 80% ಅದೇ ಸಮಸ್ಯೆಗೆ. ಹಾಗಾಗಿ ಇದರಲ್ಲಿ 100ಕ್ಕೆ 100 ಸಮಸ್ಯೆ ಇದ್ದೇ ಇದೆ. ಅಂದರೆ ನಮ್ಮ ಬದುಕಿನಲ್ಲಿ ನಾವು ಮಾಡುವ ಕೆಲಸಗಳನ್ನು, ಶರೀರವನ್ನು ಬ್ಯಾಲೆನ್ಸ್ ಆಗಿಟ್ಕೊಂಡು ಮಾಡಬೇಕು. ಬ್ಯಾಲೆನ್ಸ್ ಆಗಿಟ್ಕೊಂಡು ಮಾಡುವಾಗ ನಮಗೆ ಯಾವುದೇ ರೀತಿ ತೊಂದರೆ ಬರೋದಿಲ್ಲ. ಕುತ್ಕೊಳ್ಳುವಾಗ, ನಿಂತ್ಕೊಳ್ಳುವಾಗ, ಈಗ ನೀವು ಸಾಮಾನ್ಯವಾಗಿ ಮಕ್ಕಳು ಸಣ್ಣವರು ಇರ್ತಾರೆ, 1.5 ವರ್ಷ 1 ವರ್ಷ ಆದಮೇಲೆ ಮಕ್ಕಳು ನಿಧಾನಕ್ಕೆ ಆ ಕಡೆ ಈ ಕಡೆ ಹೊರಳ್ತಾರೆ. ಆಮೇಲೆ ನಿಧಾನಕ್ಕೆ ನಡಿಲಿಕ್ಕೆ ಶುರು ಮಾಡ್ತಾರೆ. ಆಗ ನಾವು ಕೇಳ್ತೀವಿ, ಮಗು ಅಂಬೆಗಾಲಿಟ್ಟು ನಡಿಲಿಕ್ಕೆ ಶುರು ಮಾಡಿದ್ಯಾ ಅಂತ ಕೇಳ್ತೀವಿ. ಅಂಬೆಗಾಲ ಅಂದ್ರೇನು ಅಲ್ವಾ? ಮಂಡಿಯನ್ನು ನೆಲಕ್ಕೆ ಕೊಟ್ಟು ಹೀಗೆ ಮಗು ನಡೆಯೋಕೆ ತುಂಬ ಚಂದ, ಭಾರಿ ಖುಷಿ ಆಗ್ತದೆ ಮಗು ನಡೆಯುವಾಗ.
ಆಮೇಲೆ ಮಗು ನಡಿಲಿಕ್ಕೆ ಶುರು ಮಾಡಿದ್ಯಾ ಅಂತ ಕೇಳ್ತೀವಿ. ಆವಾಗ ನೀವು ಮಗುವನ್ನು ಅಂಬೆಗಾಲಿಟ್ಟು ನಡೆಯುವಾಗ ಮಗುವನ್ನು ನೀವು ಗಮನಿಸಿ. ಮಗು ಏನು ಮಾಡುತ್ತೆ ಅಂದರೆ ಕಾಲಿನ ಪಾದದ ಸ್ಥಿತಿಯನ್ನು ಹೇಗಿಟ್ಕೊಳ್ಳುತ್ತೆ ನೋಡಿ. ಅದು ಹಿಮ್ಮಡಿಯನ್ನು ಅಗಲ ಮಾಡಿ ಬೆರಳುಗಳನ್ನು ಒಳಗೆ ಮಾಡಿ ಈ ರೀತಿಯ ಒಂದು ಸ್ಥಿತಿಯಲ್ಲಿ ಅದನ್ನು ಕಾಲಿನ ಹಿಮ್ಮಡಿಯನ್ನು ಅಗಲ ಮಾಡಿ ಪಾದದ ಹೆಬ್ಬೆರಳನ್ನು ಒಳಮುಖ ಮಾಡಿ ನಿಂತ್ಕೊಂಡಾಗ ನಿಮ್ಮ ಬೆನ್ನಿನ ಸ್ಥಿತಿಯನ್ನು ಗಮನಿಸಿ, ಆರಾಮ ಅನಿಸ್ತದೆ. ಅದೇ ನೀವು ಕಾಲಿನ ಹಿಮ್ಮಡಿಯ ಒಳಮುಖವಾಗಿಟ್ಕೊಂಡು ಪಾದದ ಬೆರಳುಗಳನ್ನು ಹೊರಮುಖವಾಗಿ ಅಡ್ಡವಾಗಿಟ್ಕೊಂಡ್ರೆ ಅಲ್ಲಿ ಬೆನ್ನಿಗೆ ಒತ್ತಡ ಸಿಗ್ತದೆ. ಅಂದ್ರೆ ನೀವು ನಮ್ಮ ಇಂಗ್ಲಿಷ್ ಕಲ್ತವರಿಗೆ ಹೇಳೋದಿದ್ರೆ ಎನ್ ಶೇಪ್ ಅಲ್ಲಿ ಇದ್ರೆ ಆರಾಮಾಗಿರುತ್ತೆ, ಯು ಶೇಪ್ ನಲ್ಲಿ ಇದ್ದಾಗ ತೊಂದರೆ ಆಗುತ್ತೆ. ಹೌದು, ಆ ರೀತಿ ನಾವು ಅಂಬೆಗಾಲು ಮಗುವನ್ನು ಗಮನಿಸಿ. ನೀವು ಮಗು ಯಾವಾಗಲೂ ಅಂಬೆಗಾಲಿಟ್ಟು ನಡೆಯೋದು. ಸೊ ಆ ಅಂಬೆಗಾಲನ್ನು ನಾವು ಅಭ್ಯಾಸ ಮಾಡಿದರೆ ನಮ್ಮ ಬೆನ್ನು ನೋವಿಗೆ 100ಕ್ಕೆ 100 ಅಲ್ಲಿ ಫಲಿತಾಂಶ ಸಿಗ್ತದೆ. ಅದು ನಾವು ಅಭ್ಯಾಸ ಆಗಬೇಕು. ಒಂದೇ ಕಡೆ ಭಾರ ಬಿಟ್ಟು ನಿಂತ್ಕೊಳ್ಬಾರ್ದು, ಕುತ್ಕೊಳ್ಬಾರ್ದು. ಮತ್ತು ಕುತ್ಕೊಳ್ಳುವಾಗ ನಾವು ಒಂದು 2 ಇಂಚು 3 ಇಂಚು ಮುಂಚೆ ಎಲ್ಲ ನೀವು ಊಟ ಮಾಡುವಾಗ ಕುತ್ಕೊಳ್ಳುವಾಗ ಮನೆಯಲ್ಲಿ ಮಣೆಗಳನ್ನು ಉಪಯೋಗಿಸ್ತಿದ್ವಿ. ಮಣೆಗಳ ಮೇಲೆ ಕುತ್ಕೊಂಡು ಊಟ ಮಾಡ್ತೀವಿ. ಆದರೆ ಇವತ್ತು ನಾವು ಏನು ಮಾಡಿದ್ದೀವಿ, ಎಲ್ಲ ಸಿಸ್ಟಮ್ ಬಿಟ್ಬಿಟ್ಟಿದ್ದೀವಿ. ಬಂತು, ಇದು ಏನು ಡೈನಿಂಗ್ ಟೇಬಲ್ ಬಂದಿದೆ, ಅದ್ರ ಮೇಲೆ ಕುತ್ಕೊಂಡು ಊಟ ಮಾಡ್ತೀವಿ. ಆವಾಗ ನಾವು ಊಟ ಮಾಡುವಾಗ ಬಾಯಿಗೆ ಮತ್ತು ಕೈಗೆ ನೋಡಿ ಕುತ್ಕೊಂಡಾಗ ಎಷ್ಟು ಆ್ಯಕ್ಷನ್ ಆಗುತ್ತೆ ಬೆನ್ನಿಗೆ, ಅಥವಾ ಟೇಬಲ್ ಮೇಲೆ ಕುತ್ಕೊಂಡಾಗ ಬೆನ್ನಿಗೆ ಏನಾದ್ರು ಆ್ಯಕ್ಷನ್ ಆಗುತ್ತಾ? ಸುಮ್ಮನೆ ಇರ್ತೀವಿ, ಬಾಯಿಗೆ ಹಾಕ್ಕೊಳ್ತೀವಿ. ಅದು ಮತ್ತೆ ಇನ್ನೂ ಕೆಟ್ಟ ಅಭ್ಯಾಸ ನಮ್ಮಲ್ಲಿದೆ, ಟಿ ವಿಗಳನ್ನು ನೋಡಿ ಊಟ ಮಾಡ್ತೀವಿ. ಅಲ್ಲಿ ಏನೇನೋ ಕೆಟ್ಟದ್ದು ನಡೀತಾ ಇದೆ ನ್ಯೂಸ್ಗಳಲ್ಲಿ, ಇವತ್ತಿನ ನೆಗೆಟಿವೇ ಇರೋದು ನಿಮಗೆ. ಸೊ ಅದನ್ನು ನೋಟ ಊಟ ಮಾಡ್ತೀವಿ. ಆವಾಗ ನಮಗೆ ಮನಸ್ಸಿನಲ್ಲಿ ಆ ಪ್ರಕ್ರಿಯೆಗಳು ಬದಲಾವಣೆ ಆಗುತ್ತೆ, ಸಾತ್ವಿಕ ಗುಣ ಬರಲಿಕ್ಕೆ ಸಾಧ್ಯನೇ ಇಲ್ಲ. ಈ ರೀತಿಯ ಒಂದು ಕೆಟ್ಟ ವಾತಾವರಣ ನಮ್ಮಲ್ಲಿ ನಮ್ಮ ಆಹಾರ ಪದ್ಧತಿಯಲ್ಲಿ ಅಥವಾ ನಾವು ಊಟ ಮಾಡುವ ಸ್ಥಿತಿಯಲ್ಲಿ, ಕುಳಿತುಕೊಳ್ಳುವ ಸ್ಥಿತಿಯಲ್ಲಿ, ನಿಂತುಕೊಳ್ಳುವ ಸ್ಥಿತಿಯಲ್ಲಿ ಯಾವಾಗ ನಾವು ತಪ್ಪುಗಳನ್ನು ಮಾಡ್ತೇವೋ ಅಷ್ಟೇ ನಮಗೆ ಸಮಸ್ಯೆ ಶರೀರದಲ್ಲಿ ಬರ್ತಾ ಹೋಗುತ್ತೆ. ನೆಗೆಟಿವಿಟಿಯನ್ನ ಒಂದು ಅರ್ಥದಲ್ಲಿ ನಾವೇ ತಂದುಕೋತೀವಿ. ಹೌದು, ಸ್ವತಃ ನಾವು ನಮ್ಮ ಆರೋಗ್ಯವನ್ನ ನಾವು ದುಡ್ಡು ಕೊಟ್ಟು ಹಾಳು ಮಾಡ್ಕೊಳ್ತಾ ಇದ್ದೀವಿ. ಇದು ಯೋಗದ ಪ್ರಕ್ರಿಯೆಯನ್ನ ಸರಿಯಾಗಿ ಅನುಸರಿಸಿಕೊಂಡು ಹೋಗುವವನಿಗೆ ಈ ರೀತಿಯ ಸಮಸ್ಯೆಗಳು ಬರೋದು ಬಹಳ ಕಡಿಮೆ. ಯಾಕಂದ್ರೆ ಅವನಲ್ಲಿ ಒಂದು ಜ್ಞಾನ ತುಂಬ್ತೀವಿ, ಹೀಗೆ ಇರಬೇಕು, ನಿಮ್ಮ ಜೀವನ ಶೈಲಿ ಹೀಗೆ ಇರಬೇಕು, ಹೀಗೆ ಬರಬೇಕು. ಅವಾಗ ಅವರಿಗೆ ಜ್ಞಾನೋದಯ ಆಗತ್ತೆ, ಅವರು ಆ ದಾರಿಯಲ್ಲಿ ಹೋಗ್ತಾರೆ. ಯಾರು ಆ ದಾರಿಯಲ್ಲಿ ಹೋಗ್ತಾರೋ ಅವರು ಸರಿಯಾದ ಆರೋಗ್ಯವನ್ನ. ಈಗ ನೋಡಿ, ಎಷ್ಟೋ ಜನ ಯೋಗಾಭ್ಯಾಸ ಮಾಡ್ತಾರೆ. ನಮ್ಮ ಹತ್ರ ದಿನ ಕಂಪ್ಲೇಂಟ್ ಇದ್ದದ್ದೇ, ನಾನು 10 ವರ್ಷದಿಂದ ಯೋಗಾಭ್ಯಾಸ ಮಾಡ್ತಾ ಇದ್ದೀನಿ, ನನಗೆ ಬೆನ್ನು ಹೋಗಿಲ್ಲ, ಮಂಡಿ ನೋವು ಹೋಗಿಲ್ಲ, ಈ ಅಂಗಾಲಲ್ಲಿ ನೋವಿದೆ, ತಲೆನೋವಿದೆ. ಯಾಕೆ? ಪ್ರತಿನಿತ್ಯ ಯೋಗಾಭ್ಯಾಸ ಮಾಡ್ತೀನಿ ನಾನು, ಆದರೆ ನನಗೆ ಆ ಸಮಸ್ಯೆ ಪರಿಹಾರ ಆಗ್ತಾ ಇಲ್ಲ. ಅಲ್ಲಿ ನಾನೇನು ಕಂಡುಕೊಳ್ಬೇಕು, ನನ್ನ ಅಭ್ಯಾಸದ ಹಂತ ಹೇಗಿದೆ, ನಾನು ಯಾವ ರೀತಿ ಅಭ್ಯಾಸ ಮಾಡ್ತಾ ಇದ್ದೀನಿ, ಶರೀರದ ಅಂಗಾಂಗಗಳನ್ನು ಗಮನಿಸಿ ನಾನು ಅಭ್ಯಾಸ ಮಾಡ್ತಾ ಇದ್ದೀನೋ ಅಥವಾ ತಪ್ಪು ಅಭ್ಯಾಸವನ್ನು ಪ್ರತಿಯೊಂದು. ಈಗ ಉದಾಹರಣೆಗೆ ಒಂದು ತ್ರಿಕೋಣಾಸನ ಅಂತ ಇದೆ, ಅಲ್ಲಿ ನಾವು ಟ್ರಯಾಂಗಲನ್ನು ಉಂಟು ಮಾಡಬೇಕು ಶರೀರಕ್ಕೆ. ನಾವೇನು ಮಾಡ್ತೀವಿ, ಸಾಮಾನ್ಯವಾಗಿ ಕಾಲನ್ನು ಅಗಲ ಮಾಡಿ ಮುಂದಕ್ಕೆ ಬಾಗ್ತೀವಿ, ಪಕ್ಕದಿಂದ ಮುಂದಕ್ಕೆ ಬಾಗ್ತೀವಿ, ಅಲ್ಲಿ ಟ್ರಯಾಂಗಲರ್ ಬರೋದಿಲ್ಲ. ಆವಾಗ ಏನಾಗುತ್ತೆ, ನಮ್ಮ ಅನೇಕ ಶರೀರಗಳಲ್ಲಿ ವ್ಯತ್ಯಾಸವನ್ನು ಕಾಣ್ತೀವಿ. ಅದೇ ಆ ಒಂದು ಏನು ಟ್ರಯಾಂಗ್ಯುಲರ್ ಬರಬೇಕಾದ್ರೆ 3 ಮುಖಗಳಲ್ಲಿ ಕಾಣಬೇಕಾದ್ರೆ ನಾವು ಸರಿಯಾದ ರೀತಿಯಲ್ಲಿ ಕಾಲುಗಳನ್ನಿಟ್ಟು ಶರೀರವನ್ನು ಪಕ್ಕಕ್ಕೆ ಕೊಟ್ಟು ಮತ್ತು 2 ಪೃಷ್ಠಗಳು ಸಮಾನಾಂತರವಾಗಿ ಇಟ್ಕೊಂಡು ಎದೆಯನ್ನು ವಿಶಾಲಗೊಳಿಸಿ, ಅದಕ್ಕೊಂದು ಕ್ರಮ ಇದೆ. ಆ ಸರಿಯಾದ ಒಂದು ಅನಾಟಮಿಕಲ್ ಯೋಗ ಮಾಡಿದರೆ, ಮೆಡಿಕಲ್ ಯೋಗವನ್ನು ನಾವು ಅಭ್ಯಾಸ ಮಾಡಿದರೆ ನಮಗಲ್ಲಿ 100ಕ್ಕೆ 100 ಪರಿಣಾಮ ಸಿಗ್ತದೆ. ಆ ಜ್ಞಾನ ಯಾರು ಹೊಂದಿದ್ದಾರೋ ಅಂಥವ್ರ ಹತ್ರ ನಾವು ಯೋಗ ಕಲಿಬೇಕೇ ಹೊರತು ಎಲ್ಲರ ಹತ್ರನೂ ಸುಮ್ಮನೆ ನಾನು ಯೋಗ ಹೇಳ್ಕೊಡ್ತೀನಿ, ನಾನು ಹೋಗ್ತೀನಿ ಅಂದರೆ ಅದರಲ್ಲಿ ನೀವು ಪರಿಣಾಮ ತಗೊಳ್ಳಿಕ್ಕೆ ಸಾಧ್ಯನೇ ಇಲ್ಲ. ಆಮೇಲೆ ಇತ್ತೀಚಿನ ದಿನದಲ್ಲಿ ಸೋಷಿಯಲ್ ಮೀಡಿಯಾವನ್ನು ನೋಡಿ ಯೋಗವನ್ನು ಕಲಿಯುವಂತಹ ಪ್ರಕ್ರಿಯೆ, ಆನ್ಲೈನಲ್ಲಿ ಯೋಗವನ್ನು ಕಲಿಯುವಂತಹ ಪ್ರಕ್ರಿಯೆ ಇವೆಲ್ಲ ನಡೀತಾ ಇದೆ. ಡಾಕ್ಟರ್ ರಾಘವೇಂದ್ರ ಗುರೂಜಿ, ಇವತ್ತಿನ ದಿನಮಾನಗಳಲ್ಲಿ ಇವೆಲ್ಲವೂ ಬೇಕು. ಯಾಕಂದರೆ ಎಲ್ಲರೂ ಹತ್ತಿರ ಹೋಗಲಿ, ಗುರುಗಳ ಹತ್ತಿರ ಹೋಗಲಿ ಕಲಿಯಕ್ಕಾಗಲ್ಲ. ಆಗ ಆನ್ಲೈನು ಇವತ್ತು ವ್ಯವಸ್ಥೆ ಇದೆ. ಆದರೆ ಆನ್ಲೈನ್ಗಿಂತ ಮುಖಾಮುಖಿ ನಾವೇನು ಅಭ್ಯಾಸ ಮಾಡ್ತೀವಲ್ಲ ಅದು ಬಹಳ ಮುಖ್ಯ. ನಾವು ಆನ್ಲೈನ್ ಕಲಿಬೇಕಾದ್ರೆ ಮೊದಲು ಗುರುಗಳ ಹತ್ರ ಹೋಗಿ ಮುಖಾಮುಖಿ ಅಭ್ಯಾಸ ಮಾಡಿ, ಎಷ್ಟೇ ಕಷ್ಟ ಆಗಲಿ ಹತ್ತಿರದಲ್ಲಿ ಯಾರಾದರೂ ಒಳ್ಳೆಯ ಗುರುಗಳು ಇದ್ದೇ ಇರ್ತಾರೆ. ನಾವು ಆ ರೀತಿಯ ಆಫ್ಲೈನ್ ಅಭ್ಯಾಸನ ಮೊದಲು ಮಾಡಿಕೊಂಡು ಆ ಜ್ಞಾನವನ್ನು ಮೊದಲು ತಗೊಂಡು ಆಮೇಲೆ ಸಮಗ್ರ ಮತ್ತೆ ನಾನು ಯೋಗ ಚಿಕಿತ್ಸಕರಾಗಿ ನಿಮ್ಮನ್ನ ಕೇಳೋದಿಲ್ಲ. ವೆರಿ ಗುಡ್. ತಾವು ಇನ್ನು ಒಂದಿಷ್ಟು ರೋಗಗಳಿಗೆ ಸಂಕ್ಷಿಪ್ತವಾದಂತಹ ಯೋಗ ಚಿಕಿತ್ಸೆಯ ಬಗ್ಗೆ ಹೇಳಲೇಬೇಕು. ನಮ್ಮಲ್ಲಿ ಸಾಮಾನ್ಯವಾಗಿ ಹೇಳ್ಬಿಡ್ತೀವಿ ಕಿಡ್ನಿ ಫೇಲ್ಯೂರ್, ಹಾರ್ಟ್ ಫೇಲ್ಯೂರ್, ಇಲ್ಲ ಇತ್ತೀಚಿನ ದಿನದಲ್ಲಿ ಲಿವರ್ ಪ್ರಾಬ್ಲಮ್. ಹೌದು, ಇದನ್ನೆಲ್ಲವನ್ನು ಹೇಳ್ತಿರ್ತಾರಲ್ಲ, ಇದಕ್ಕೂ ಕೂಡ ಯೋಗ ಚಿಕಿತ್ಸೆ ಇದೆಯಾ? 100ಕ್ಕೆ 100 ಇದೆ. ಈ 3 ಸಮಸ್ಯೆಗಳಿಗೂ ನಮ್ಮಲ್ಲಿ ಸೂಕ್ತ ಬದ್ಧ ಕೋಣಾಸನ ಅಂತ ಅಭ್ಯಾಸ ಇದೆ.
ಅಲ್ಲಿ ನಾವು ಪಾದವನ್ನು ಜೋಡಿಸಿ ನಮಸ್ಕಾರ ಮಾಡಿ ಬೆನ್ನಿನ ಹಿಂದೆ ಒಂದು ಪರಿಕರಗಳನ್ನು ಇಡ್ತೀವಿ, ಅದಕ್ಕೆ ಹಾರ್ಟ್ ಬೆಡ್ ಅಂತ ಕರಿತೀವಿ ನಾವು ಅದನ್ನು. ಆ ಒಂದು ಪರಿಕರಗಳನ್ನಿಟ್ಟು ಕಾಲಿನ ಪಾದವನ್ನು ನಮಸ್ಕಾರ ಮಾಡಿ ಮಲಗಿದಾಗ ಏನಾಗತ್ತೆ, ನಮ್ಮ ಕಿಡ್ನಿಯ ಭಾಗ ಮತ್ತು ನಮ್ಮ ಜನನೇಂದ್ರದ ಭಾಗ ಮತ್ತು ನಮ್ಮ ಗುದದ್ವಾರ ಮತ್ತು ನಮ್ಮ ಸಣ್ಣ ಕರಳು, ದೊಡ್ಡ ಕರಳು ಮತ್ತು ನಮ್ಮ ಹೃದಯದ ಭಾಗ, ಶ್ವಾಸಕೋಶಗಳ ಭಾಗ ಇವೆಲ್ಲವೂ ತಮ್ಮ ಅದು ಕಾರ್ಯದ ಕ್ಷಮತೆಯನ್ನು ಹೆಚ್ಚಿಸ್ಕೊಳ್ಳಿಕ್ಕೆ ಸಹಾಯ ಮಾಡುತ್ತೆ. ಆ ಸ್ಥಿತಿಯಲ್ಲಿ ನೀವು ಹೋಗಿ ಇದ್ದು ಬಿಟ್ಟರೆ ಒಂದು 10-15 ನಿಮಿಷ ನಿಮಗೆ ಗೊತ್ತಾಗತ್ತೆ, ತುಂಬ ಆರಾಮವಾಗಿ ಒಳ್ಳೆ ನಿದ್ರೆ ಮಾಡ್ತೀರಿ ನೀವು. ಯಾವತ್ತೂ ನೀವು ಅದು ನಿದ್ರೆಯನ್ನು ಜೀವನದಲ್ಲೇ ಮಾಡಿರೋದಿಲ್ಲ, ಅಂಥ ಒಳ್ಳೆ ನಿದ್ರೆ ತೆಗಿತೀರಿ. ಅದಕ್ಕೆ ಯೋಗ ನಿದ್ರಾ ಅಂತ ಕರಿತೀವಿ. ಯೋಗ ನಿದ್ರವನ್ನು ಯಾರು ಸರಿಯಾದ ಕ್ರಮದಲ್ಲಿ ಮಾಡ್ತಾರೋ ಅಂಥವರಿಗೆ ಸಂತೋಷದ, ಆನಂದದ ತುದಿಗೆ ಹೋಗ್ತೀರಿ. ಅದೇ ನಮಗೆ ಬೇಕಾಗಿದ್ದು. ನಮಗೆ ಬೇಕಾಗಿದ್ದೇನು ಅಂದರೆ ನಮ್ಮ ಎಲ್ಲ ಜಂಜಾಟಗಳನ್ನು ಹೊರಗೆ ಹಾಕಿ ಯಾವ ಮನುಷ್ಯ ಆನಂದವನ್ನು ಕಂಡುಕೊಳ್ತಾನೋ, ಸಂತೋಷವನ್ನು ಕಂಡುಕೊಳ್ತಾನೋ ಅವನು ಆರೋಗ್ಯಪೂರ್ಣವಾಗಿರ್ತಾನೆ. ಯಾಕಂದರೆ ಅವನಲ್ಲಿ ಯಾವ ಚಿಂತೆಗಳು, ಬೇಡವಾದ ಚಿಂತೆಗಳು ಬರಲಿಕ್ಕೆ ಸಾಧ್ಯ ಇಲ್ಲ. ಆನಂದವನ್ನು ಮುಟ್ಟಿದವನಿಗೆ ಮಾತ್ರ ಅದರ ಪರಿಚಯ ಆಗ್ತದೆ. ಈಗ ಚಿಂತೆಯ ಮಧ್ಯದಲ್ಲೇ ನಾವು ಚಿಂತಿತರಾಗಿ ಕುಳಿತಿದ್ದೇವೆ ಡಾಕ್ಟರ್ ರಾಘವೇಂದ್ರ ಗುರೂಜಿ ಅವರೇ. ಅದರಲ್ಲೂ ಕೂಡ ಈಗ ತಾವು ನಿದ್ದೆಯ ಬಗ್ಗೆ ಮಾತನಾಡ್ತಾ ಇರೋದ್ರಿಂದ ನಾವು ಹಿಂದೆ ಒಂದು ಗಾದೆಯನ್ನು ಹೇಳ್ತಾ ಇದ್ವಿ, ನಿದ್ದೆಗೆಟ್ಟಿಯೋ ಬುದ್ಧಿಗೆಟ್ಟಿಯೋ ಅಂತ. ಇತ್ತೀಚಿನ ಜನರಲ್ಲಿ ಬುದ್ಧಿವಂತರಲ್ಲಿಯೇ ನಿದ್ದೆ ಕಡಿಮೆ ಆಗ್ತಾ ಇರೋದಕ್ಕೆ ಯೋಗ ಚಿಕಿತ್ಸೆ ಏನಿದೆ? ಇದು ಬಹಳ ಪ್ರಮುಖವಾದ ವಿಷಯ. ಇದು ಇವತ್ತು ಕಾರ್ಪೊರೇಟ್ ಆಫೀಸ್ಗಳಾಗಿರ್ಬೋದು, ಇವಾಗ ಕಂಪ್ಯೂಟರ್ ಮುಂದೆ 24 ಗಂಟೆ ಕೆಲಸ ಮಾಡೋರು ಆಗ್ಬೋದು, ಅಥವಾ ಆಫೀಸ್ಗಳಲ್ಲಿ ಬೆಳಗ್ಗೆಯಿಂದ ಸಂಜೆವರೆಗೂ ಕೆಲಸ ಮಾಡೋ ಆಗಿರ್ಬೋದು, ಅಥವಾ ಈ ಸಾಮಾನ್ಯವಾಗಿ ವಿಮಾನದಲ್ಲಿ ಕೆಲಸ ಮಾಡೋದು, ಗಗನ ಸೆಕೆ. ಯಾಕಂದರೆ ನಾನು ಡೆಲ್ಲಿಗೆ ಹೋದಾಗ ಆ ಗಗನ ಸೆಕೆ ನನ್ನ ಹತ್ರ ಈ ರೀತಿಯ ಕಂಪ್ಲೇಂಟನ್ನು ಹೇಳಿದರು, ಗುರುಗಳೇ ನಾನು ಇಲ್ಲಿ ಪ್ರತಿ ದಿವಸ ಕೆಲಸ ಮಾಡ್ತೀನಿ, ಇದರಲ್ಲಿ AC ಒಳಗೆ ಕೆಲಸ ಮಾಡ್ತೀನಿ, ನನಗೆ ತುಂಬ ತಲೆನೋವು ಬರುತ್ತೆ, ಮೈಗ್ರೇನ್ ಅಂತ ಇನ್ನೊಂದು ಮೈಗ್ರೇನ್ ಆಗುತ್ತೆ, ನನಗೆ ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ, ನನಗೆ ಜೀವನನೇ ಸಾಕಾಗ್ಬಿಟ್ಟಿದೆ ಅಂತ ಹೇಳ್ತಾರೆ. ಇದೆಲ್ಲವಕ್ಕೂ ಕಾರಣ ಏನು ಅಂದರೆ ನಮ್ಮ ಅವಸರದ ಬದುಕು, ಧಾವಂತದ ಬದುಕು. ಅಲ್ಲಿ ನಾವು ಒಂದು ಬ್ರೇಕ್ ಹಾಕಬೇಕು. ನಮ್ಮ ಬದುಕನ್ನು ಆ ಧಾವಂತದಿಂದ ಹೊರಗೆ ಬರಬೇಕಾದ್ರೆ ನಾವು ನಮ್ಮ ಉಸಿರಾಟವನ್ನು ನಿಯಂತ್ರಣಕ್ಕೆ ತರಬೇಕು. ನಾವೇನು ಮಾಡ್ತೀವಿ, ನಮ್ಮೆಲ್ಲ ಉಸಿರಾಟ ಏನು ಅಂದರೆ ಒಂದು ಸ್ವ್ಯಾಲೋ ಬ್ರೀದಿಂಗ್ ಅಂತ ಕರಿತೀವಿ ಅದನ್ನು. ಅಂದರೆ ನಾಯಿಗಳು, ಮೊಲಗಳು, ಕತ್ತೆಗಳು ಹೇಗೆ ಉಸಿರಾಟ ಮಾಡ್ತವೆ, ಕೆಲವು ಪ್ರಾಣಿಗಳು ಅವೆಲ್ಲವೂ ತುಂಬ ವೇಗದ ಉಸಿರಾಟವನ್ನು ಮಾಡ್ತವೆ. ಅದನ್ನೇ ನೀವು ಆಮೆಯ ಉಸಿರಾಟವನ್ನು ಗಮನಿಸಿ, ಆನೆಯ ಉಸಿರಾಟವನ್ನು ಗಮನಿಸಿ, ಅಲ್ಲಿ ದೀರ್ಘತರವಾದ ಉಸಿರಾಟ ಇರುತ್ತೆ. ಅವು ಒಂದು ಸರಿ ಆಮೆ ಉಸಿರು ತಗೊಳ್ತು ಅಂದರೆ 15 ನಿಮಿಷ 20 ನಿಮಿಷ ಉಸಿರು ತಗೊಳುತ್ತೆ. ಒಂದು ಸರಿ ಬಿಡ್ತು ಅಂದರೆ ನಿಧಾನಕ್ಕೆ ಒಂದು 30 ನಿಮಿಷ 20 ನಿಮಿಷ ಉಸಿರು ಬಿಡ್ತಾ ಇರುತ್ತೆ. ಅದಕ್ಕೆ ಅದರ ಸೆಲ್ಫ್ ಲೈಫ್ ಎಷ್ಟು? ಆಮೆ ಎಷ್ಟು ವರ್ಷ ಬದುಕತ್ತೆ? 500-600 ವರ್ಷ ಬದುಕತ್ತೆ ಅಲ್ವಾ? ಹಾಗಾದರೆ ಯಾಕೆ? ಅಲ್ಲಿ ಆ ಒಂದು ಉಸಿರಾಟದ ನಿಯಂತ್ರಣ ಇದೆ, ಆ ಪ್ರಾಣಶಕ್ತಿಯ ಹಿಡಿತ ಇದೆ. ಅದನ್ನೇ ಕಂಡುಕೊಂಡು ನಮ್ಮ ಋಷಿಮುನಿಗಳು ನಮಗೆ ಉಸಿರಾಟದ ಚಲನೆಯನ್ನು ಕಲಿಸ್ಕೊಟ್ರು. ನಿಮ್ಮ ಉಸಿರಾಟದ ಗತಿಯನ್ನು ನೀವು ನಿಮ್ಮ ಹಿಡಿತದಲ್ಲಿ ತನ್ನಿ. ಈಗ ಸಾಮಾನ್ಯವಾಗಿ ಒಬ್ಬ ಮನುಷ್ಯನಿಗೆ 15-18 ಬಾರಿ 1 ನಿಮಿಷದಲ್ಲಿ ಸಹಜವಾದ ಉಸಿರಾಟ ನಡೀತದೆ. ಅದು ನಾವಾಗಿ ಮಾಡೋದಿಲ್ಲ, ಅದಾಗಿ ನಡೆಯುತ್ತೆ. ಅದು ಉಚ್ಛ್ವಾಸ ನಿಶ್ವಾಸ ಸೇರಿ 15-18 ಬಾರಿ ನಡೀತದೆ. ಅದನ್ನು ನೀವು ಅದನ್ನು ಗಮನಿಸ್ತಾ ಅದನ್ನು 5ಕ್ಕೆ ಇಳಿಸ್ಬೇಕು. 18 ಬಾರಿ ಅಥವಾ 15 ಬಾರಿ ಆಗುವ ಉಸಿರಾಟವನ್ನು 5 ಬಾರಿಯಷ್ಟೇ ಉಸಿರಾಟವನ್ನು ನಿರ್ವಹಿಸುವಂತೆ ನೀವು ಅದನ್ನು ಕಂಟ್ರೋಲ್ ಮಾಡಬೇಕು, ನಿಗ್ರಹ ಮಾಡಬೇಕು. ಅದೇ ಪ್ರಾಣಾಯಾಮ. ನಮ್ಮ ಉಸಿರಾಟದ ಗತಿಯ ವಿಸ್ತಾರವನ್ನು ನಾವು ಗಮನಿಸುವುದೇ ಪ್ರಾಣಾಯಾಮದ ಮೂಲ ಉದ್ದೇಶ, ವಿಸ್ತಾರಗೊಳಿಸುವಂಥದ್ದು. ಅದಕ್ಕೆ ಏನು ಮಾಡಬೇಕು? ನಿಧಾನ ಗಾಳಿ ತಗೊಳ್ಳೋದು ಅಭ್ಯಾಸ ಮಾಡಬೇಕು, ನಿಧಾನ ಗಾಳಿ ಬಿಡೋದನ್ನು ಅಭ್ಯಾಸ ಮಾಡಬೇಕು. ನೀವು ಒಂದು ಕೌಂಟ್ ಮಾಡ್ಕೋಬೇಕು. 1ರಿಂದ 5 ಎಣಿಸೋ ತನಕ ನಾನು ಗಾಳಿ ಹೊರಗೆ ಹಾಕಬೇಕು, 2 ಮೂಗಿನಿಂದ. 5ರಿಂದ ವಾಪಸ್ ಒಳಗೆ ಹೋಗುವಾಗ ಅದು ಉಲ್ಟಾ ಕೌಂಟ್ ಮಾಡ್ಕೋಬೇಕು. 5ರಿಂದ 1 ಎಣಿಸುವವರೆಗೂ ನಾನು ಗಾಳಿಯನ್ನು ಒಳಗೆ ತಗೋಬೇಕು. ಆ ಒಂದು ಪ್ರಕ್ರಿಯೆ ಮಾಡ್ತಾ 5ರಿಂದ 10 ಸಂಖ್ಯೆ ಹೋಗಬೇಕು, 10ರಿಂದ 15 ಸಂಖ್ಯೆ ಹೋಗಬೇಕು, 15ರಿಂದ 20, 25, 30. ಹೀಗೆ ನೀವು 1 ತಿಂಗಳು, 2 ತಿಂಗಳು, 3 ತಿಂಗಳು ಸುಮ್ಮನೆ ಕೂತ್ಕೊಳ್ಳಿ. ನೀವು ಯಾವಾಗಲೂ ಸುಮ್ಮನೆ ಕೂತಿರ್ತೀರಾ, TV ನೋಡಲಿಕ್ಕೆ ಅಥವಾ ಮನೆಯಲ್ಲಿ ರಜೆ ಇದ್ದಾಗ ಅಥವಾ ಆಫೀಸಲ್ಲಿ
ಆಫೀಸಲ್ಲಿ ಒಂದು 2 ನಿಮಿಷ ನಿಮಗೆ ಸಮಯ ಸಿಕ್ಕತ್ತಾ, ಸುಮ್ಮನೆ ಕೂತ್ಕೊಂಡು ಉಸಿರಾಟದ ಕಡೆ ಗಮನ ಕೊಡಿ. ಗಮನಿಸಿ ಒಳಗೆ ಏನು ನಡೀತಾ ಇದೆ, ಕಣ್ಣು ಮುಚ್ಕೊಳ್ಳಿ, ನಿಮಗೆ ಗೊತ್ತಾಗತ್ತೆ. ಆಗ ಉಸಿರಾಟ ಗಮನಿಸ್ತಾ ಗೊತ್ತಾಗುತ್ತೆ, ನಾನು 5 ಸೆಕೆಂಡ್ಗಳ ಕಾಲ ಉಸಿರಾಟವನ್ನು ನಿಯಂತ್ರಿಸಬಲ್ಲೆ. ಅದನ್ನೇ ಪ್ರಾಕ್ಟೀಸ್ ಮಾಡಿ. 3 ಸೆಕೆಂಡ್ ಆಗಲಿ ಅದನ್ನು ನಿತ್ಯ ಅಭ್ಯಾಸ ಮಾಡ್ತಾ 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 ನಿಮಗೇನಾಗತ್ತೆ, ನಿಮ್ಮ ಉಸಿರಾಟದಲ್ಲಿ ಒಂದು ನಿಯಂತ್ರಣ ಸಿಕ್ಕತ್ತೆ. ಉಸಿರಾಟದ ಮೇಲೆ ನಿಯಂತ್ರಣ ಸಿಕ್ಕಿದರೆ ಹೌದು, ನಿದ್ದೆಯನ್ನ ಸುಲಭವಾಗಿ ಪಡೆಯಬಹುದಾ? 100ಕ್ಕೆ 100 ಪಡೆಯಬಹುದು. ಆಗ ನಿಮಗೆ ನಿಮ್ಮ ಒಳಗಿರುವ ಏನು ಒತ್ತಡಗಳೇನಿದೆಯಲ್ಲ ಖಾಲಿ ಆಗುತ್ತೆ, ಆರಾಮ್ ಅನ್ಸುತ್ತೆ. ಅವಾಗ ನೀವು ಸುಖ ನಿದ್ರೆ ಹೋಗುತ್ತೆ. ನಮ್ಮ ತಲೆಯ ಭಾಗದಲ್ಲಿ ಹೈಪೋಥಲಮಸ್ ಸಿಸ್ಟಮ್ ಇದೆ, ಅಲ್ಲಿ ಪೀನಿಯಲ್ ಮತ್ತು ಪಿಟ್ಯೂಟರಿ ಗ್ರಂಥಿಗಳಂತ 3 ಗ್ರಂಥಿಗಿದೆ. ಆ ಪಿಟ್ಯೂಟರಿ ಗ್ರಂಥಿ ಅದು ಎಲ್ಲ ಗ್ರಂಥಿಗಳ ರಾಜ, ಕಿಂಗ್ ಆಫ್ ಗ್ಲ್ಯಾಂಡ್ಸ್. ಸೊ ಅದನ್ನು ನಾವು ಗಮನಿಸಿದಾಗ ಏನಾಗುತ್ತೆ, ಅದಕ್ಕೆ ನಾವು ಬ್ರಹ್ಮರಂಧ್ರ ಅಂತ ಕರಿತೀವಿ. ಅದನ್ನು ಆ್ಯಕ್ಟಿವೇಟ್ ಮಾಡಬೇಕಾದ್ರೆ ನಮ್ಮ ಮನಸ್ಥಿತಿ ಒಂದು ಏನು, ಈಗ ಒಂದು ಎಣ್ಣೆ ಒಂದು ಪಾತ್ರೆಗೆ ಹಾಕಿದಾಗ ಆ ತೈಲಾಧಾರ ಹೇಗೆ ಒಂದೇ ಸ್ತರದಲ್ಲಿ ಇಳಿಯುತ್ತೆ ನೋಡಿ, ಆ ರೀತಿ ನಮ್ಮ ಮನಸ್ಸಾಗಬೇಕು. ಯಾವುದು ಎಲ್ಲೂ ಕೂಡ ಅದು ಬೇರೆ ಬೇರೆ ವಿಚಲಿತ ಆಗಬಾರ್ದು. ಹಾಗೆ ಆ ತೈಲಾಧಾರೆಯಂತೆ ನಮ್ಮ ಮನಸ್ಸನ್ನು ನಾವು ಅಳವಡಿಸ್ಕೊಳ್ಳಿಕ್ಕೆ ಈ ಒಂದು ಉಸಿರಾಟ ಪ್ರಕ್ರಿಯೆ ಬಹಳ ಮುಖ್ಯವಾದ ಕೆಲಸವನ್ನು ಮಾಡುತ್ತೆ. ಎಲ್ಲರೂ ಇದನ್ನು ಅಭ್ಯಾಸ ಮಾಡ್ಬೋದು. ಮೊದಲನೇದಾಗಿ ನಮಗೆ ಶಾಂತಿ ಬೇಕಾ, ನಮಗೆ ಆರೋಗ್ಯ ಬೇಕಾ, ನಮ್ಮ ಶರೀರ ಆರೋಗ್ಯನ ಹೊಂದಿಸ್ಕೊಳ್ಬೇಕಾ, ಒಳ್ಳೆ ನಿದ್ರೆ ಬೇಕಾ, ಮನಸ್ಸು ಹಗುರ ಆಗಬೇಕಾ, ಸ್ಟ್ರೆಸ್ಸಿಂದ ಹೊರಗೆ ಬರಬೇಕಾ, ಮೊದಲನೇದಾಗಿ ಉಸಿರಾಟದ ಕಲೆಯನ್ನು ಕಲಿಯಿರಿ ನೀವು. ಇದನ್ನು ನಾವು ಸಾಮಾನ್ಯವಾಗಿ ಪರೀಕ್ಷಾ ಸಮಯದಲ್ಲಿ ಹೇಳ್ತೀವಿ. ನಿಮಗೆ ಒತ್ತಡ ಆಯ್ತಾ, ಕಂಗಾಲಾದ್ರ ಪೇಪರ್ ನೋಡಿ ಒಂದು ಸಾರಿ ನಿಮ್ಮ ಉಚ್ಛ್ವಾಸ ನಿಶ್ವಾಸವನ್ನ 100ಕ್ಕೆ ಮಾಡಿ. 100ಕ್ಕೆ 100 ನೀವು ಹೇಳಿದ್ದು ತುಂಬಾ ಒಳ್ಳೆಯ ಒಂದು ಪದ್ಧತಿ ಗುರುಗಳೇ. ಮೊನ್ನೆ ನಮ್ಮ ಪರೀಕ್ಷೆ ಬರೆಯೋವರೆಗೂ ನಾನು ಮೊನ್ನೆ ಹೇಳಿ ಕಳಿಸಿದ್ದೀನಿ, ಪರೀಕ್ಷೆ ಪತ್ರಿಕೆ ಇಟ್ಕೊಳ್ಳಿ, ಒಂದು 10 ಬಾರಿ ದೀರ್ಘ ಉಸಿರಾಟ ಮಾಡಿ. ಇವತ್ತು ಅವರು ಆ ರೀತಿ ಪ್ರತಿ ಪರೀಕ್ಷೆಯಲ್ಲಿ ಅದನ್ನು ಮಾಡಿ ಸಕ್ಸಸ್ ಆಗಿದ್ದಾರೆ. ಒತ್ತಡ ನಿವಾರಣೆಗೆ ಇದೊಂದು ಅತ್ಯುತ್ತಮವಾದ ಮಾರ್ಗ, ತುಂಬಾ ಸರಳವಾದ ಮಾರ್ಗ, ಸುಲಭವಾದ ಮಾರ್ಗ. ಇದನ್ನು ನಾವು ಕೆಲವೊಮ್ಮೆ ತಮಾಷೆಗಾಗಿ ಹೇಳ್ತೀವಿ. ಎದುರಿನವನು ನಿನಗೆ ಬೈತಾ ಇರ್ಬೇಕಿದ್ರೆ, ನಿನಗೆ ಟೆನ್ಷನ್ ಆದ್ರೆ ನೀನು ಒಂದು 10 ಕೌಂಟ್ ಮಾಡು. ಹೌದು, ಇಲ್ಲ ಅಂತಂದ್ರೆ ನಿನ್ನ ಪಾಡಿಗೆ ನೀನು ದೀರ್ಘ ಒಂದು ಶ್ವಾಸೋಚ್ಛ್ವಾಸವನ್ನು ಆ ರೀತಿ ಆದಾಗ ಉಸಿರಾಟವನ್ನು ಗಮನಿಸೋದ್ರ ಜೊತೆಗೆ ಆ ಜಾಗದಿಂದ 1 ಮೀಟರ್ ದೂರ ಹೋಗ್ಬೇಕು, ಅದೇ ಜಾಗದಲ್ಲಿ ಇರಬಾರ್ದು. ಆವಾಗ ಏನಾಗುತ್ತೆ, ಮಾನಸಿಕವಾಗಿ ನಾವು ಬದಲಾಗ್ತೀವಿ, ಪರಿಸರ ಬದಲಾಗತ್ತೆ. ಆಗ ನಾವು ತಕ್ಷಣಕ್ಕೆ ನಮ್ಮ ಶರೀರದಲ್ಲಿರುವ ಎಲ್ಲ ಇಂದ್ರಿಯಗಳು ಹತೋಟಿಗೆ ಬರುತ್ತೆ. ಅದು ಬಹಳ ಮುಖ್ಯವಾಗಿ ನೀವು ತುಂಬ ಚೆನ್ನಾಗಿ ಅದನ್ನು ವರ್ಣನೆ ಮಾಡಿದ್ರಿ. ಇವೆಲ್ಲಕ್ಕಿಂತ ಹೆಚ್ಚಾಗಿ ಇನ್ನೊಂದು ದೃಷ್ಟಿದೋಷ. ದೃಷ್ಟಿದೋಷಕ್ಕೆ ಯೋಗ ಚಿಕಿತ್ಸೆಯ ಮುಖಾಂತರ ಉತ್ತಮವಾದಂತಹ ಮಾರ್ಗವನ್ನು ಕಂಡುಕೋಬಹುದಾ? ಇವತ್ತು ನಾವೆಲ್ಲ ನೋಡ್ತಾ ಇದ್ದೀವಿ, 15 ವರ್ಷ 16 ವರ್ಷದ ಮಕ್ಕಳಿಗೆ ತಲೆಯಲ್ಲಿ ಬೋಳ್ತಲೆ, ಒಂದು ಕೂದಲು ಇಲ್ಲ. ಯಾಕಾಗ್ತಾ ಇದೆ ಅಲ್ವಾ? ಹುಟ್ಟಿನಿಂದಲೂ ನಮ್ಮಲ್ಲಿ ಶಿಕ್ಷಣ ಪದ್ಧತಿ ಅನ್ನೋದೇನಿದೆಯಲ್ಲ, ಇವತ್ತು ಪ್ಲೇ ಗ್ರೂಪ್ನಿಂದ ಏನು ನಮ್ಮ ಯೂನಿವರ್ಸಿಟಿ ಲೆವೆಲ್ವರೆಗೂ ಎಷ್ಟು ಒತ್ತಡದ ಜೀವನವನ್ನು ನಾವು ತಗೊಳ್ತಾ ಇದ್ದೀವಿ. ಆ ಒತ್ತಡ ಮುಕ್ತವಾಗಬೇಕಾದ್ರೆ ಈ ಶಿಕ್ಷಣ ಪದ್ಧತಿ ಬೇರೆ ಆಗಬೇಕು. ಮಾರ್ಕ್ಸ್ ಕಡೆ ನಾವು ತುಂಬ ಗಮನ ಕೊಡ್ತಾ ಇದ್ದೀವಿ. ಮತ್ತು ನಾವು ಮನೆಯಲ್ಲಿ ಮಕ್ಕಳಿಗೆ ಸಂಸ್ಕಾರವನ್ನು ಕೊಡ್ತಾ ಇಲ್ಲ. ಮೊದಲೆಲ್ಲ ಎಣ್ಣೆ ಹಚ್ಚದೆ ನಾವು ಹೊರಗಡೆ ಹೋಗ್ತಾ ಇರಲಿಲ್ಲ, ತಲೆಗೆ ಎಣ್ಣೆ ಹಚ್ಚದೆ ಹೋಗ್ತಾ ಇರಲಿಲ್ಲ. ಇವತ್ತು ಮಕ್ಕಳಾಗಲಿ ದೊಡ್ಡವರು ತಲೆಗೆ ಎಣ್ಣೆ ಹಚ್ಚೋದಿಲ್ಲ. ವಾರಕ್ಕೊಮ್ಮೆ ಅಂಗಮರ್ದನ ಮಾಡ್ಕೊಳ್ತಾ ಇದ್ವಿ, ಅಂದರೆ ಮಕ್ಕಳಿಗೆ ಮಸಾಜ್ ಮಾಡಿ ತಲೆಗೆ ಎಣ್ಣೆ ಹಚ್ಚಿ ಅಭ್ಯಂಗ ಸ್ನಾನ ಮಾಡ್ತಾ ಇದ್ವಿ. ಇದೆಲ್ಲವನ್ನು ನಾವು ಮರ್ತಿದ್ವಿ. ಹಾಗಾಗಿ ನಾವು ಇವತ್ತು ಆ ಬೋಳ್ತಲೆಯನ್ನು ನೋಡ್ತಾ ಇದ್ದೀವಿ. ಆ ರೀತಿಯ ಬೋಳು ತಲೆಯನ್ನ ನೋಡ್ತಾ ಇದ್ದೀವಿ. ಚಿಕ್ಕ ಮಕ್ಕಳಿಂದ ಕನ್ನಡ ಯಾಕೆ ತಲೆಗೂ ಕಣ್ಣಿಗೂ ಬಹಳ ಹತ್ತಿರವಾದ ನಂಟಿದೆ. ಯಾಕಂದ್ರೆ ತಲೆಯಲ್ಲಿರುವ ನರಕೇಂದ್ರಗಳು ವೀಕ್ ಆಗಿ ನಮ್ಮ ಕಣ್ಣಿನ ಒಂದು ಎಲ್ಲ ರೆಟಿನಾಗಳು ತನ್ನ ಶಕ್ತಿಯನ್ನು ಕಡಿಮೆ ಮಾಡಿಕೊಂಡಾಗ ಏನಾಗುತ್ತೆ, ನಮಗೆ ಸಣ್ಣ ದೊಡ್ಡ ಈ ಸೋಡಾ ಗ್ಲಾಸ್ ಅಂತ ಕರಿತೀವಿ ಅದನ್ನು ಅಲ್ವಾ, ಸಣ್ಣ ಮಕ್ಕಳಿಗೆ ಇವತ್ತು ಬರ್ತಾ ಇದೆ. ಅದಕ್ಕೋಸ್ಕರ ನಾವು ಶೀರ್ಷಾಸನವನ್ನು ನಾವು ನಿತ್ಯ ಮಾಡಿದರೆ, ಸರ್ವಾಂಗಾಸನ ಶೀರ್ಷಾಸನವನ್ನು ನಾವು ಪರಿಕರ ಜೊತೆಗಳೇ ಅಭ್ಯಾಸ ಮಾಡಿಬಿಟ್ರೆ ನಮಗೆ ಈ ಸಮಸ್ಯೆಯನ್ನು 100ಕ್ಕೆ 100 ಕಡಿಮೆ ಮಾಡ್ಕೊಳ್ಳೋದು. ಸಾಮಾನ್ಯವಾಗಿ ಹೇಳ್ತಾರಲ್ಲ, ಸೂರ್ಯ ನಮಸ್ಕಾರವನ್ನು ಮಾಡುವುದರ ಮುಖಾಂತರ ನಾವು ಈ ಒಂದು ದೃಷ್ಟಿದೋಷ ನಿವಾರಣೆಯನ್ನು ಮಾಡ್ಕೋಬಹುದು ಅನ್ನುವಂಥ ಒಂದು ವಾಡಿಕೆ ಇದೆ. ಡಾಕ್ಟರ್ ರಾಘವೇಂದ್ರ ಗುರೂಜಿ ಅವರೇ, ಸತ್ಯ. ಅಂದರೆ ಸೂರ್ಯ ನಮಸ್ಕಾರವನ್ನು ಮಾಡುವುದು ಹಲವು ವಿಧಾನ ಇದೆ. ಈಗ ದೃಷ್ಟಿದೋಷವನ್ನು ನಾನು ಕಡಿಮೆ ಮಾಡಿಕೊಳ್ಬೇಕು ಅಂತ ಹೇಳಿದರೆ ಅದಕ್ಕೆ ಒಂದು ವಿಧಾನ ಇದೆ. ಸೂರ್ಯನ ಎಳೆ ಬಿಸಿಲಿನಲ್ಲಿ ಅದನ್ನು ನಾವು ಬಹಿರ್ಮುಖವಾಗಿ ಯಾವುದೇ ಹಾಲಲ್ಲಿ ಮಾಡಲಿಕ್ಕಿಲ್ಲ. ಒಂದು ಸ್ವಚ್ಛಂದ ಪರಿಸರದಲ್ಲಿ ಎಳೆ ಬಿಸಿಲು ಸೂರ್ಯನ ಕಾಂತಿಗಳು ನಮಗೆ ಬೀಳುವ ಪೂರ್ವಾಭಿಮುಖವಾಗಿ
ಆ ಸೂರ್ಯನ ಬೆಳಕನ್ನು ನೋಡ್ತಾ ಕಣ್ಣುಗಳನ್ನು ಅವನ ಸೂರ್ಯನ ಬೆಳಕಿನಲ್ಲಿ ಕೊಟ್ಟು ನಾವು ಸೂರ್ಯ ನಮಸ್ಕಾರವನ್ನು ಮಾಡಿದಾಗ ಅವನ ಪ್ರಖರತೆಗಳು ನಮ್ಮ ಕಣ್ಣಿನ ಕಪ್ಪು ಗುಡ್ಡೆಯ ಮೇಲೆ ಬಿದ್ದಾಗ ಅಲ್ಲಿ ನಮಗೆ ಆ ಒಂದು ಸಮಸ್ಯೆಯನ್ನು ನಿವಾರಣೆ ಮಾಡಿಕೊಳ್ಳಿಕ್ಕೆ ಸಾಧ್ಯತೆ ಇದೆ. ಆಮೇಲೆ ಆ ಅಭ್ಯಾಸ ಆದಮೇಲೆ ಕಣ್ಣನ್ನು ತಣ್ಣೀರಿನಲ್ಲಿ ತೊಳ್ಕೊಳ್ಬೇಕು. ಬರೀ ಅಭ್ಯಾಸ ಮಾಡಿದ್ರೆ ಸಾಲದು, ಪ್ರಾರಂಭ ಹೇಗೆ, ಅಭ್ಯಾಸ ಹೇಗೆ, ಅದು ಮುಗಿದ ಮೇಲೆ ಹೇಗೆ, ಅದೆಲ್ಲದಕ್ಕೊಂದು ಒಂದು ವಿಧಿವಿಧಾನ ಇದೆ. ಅದು ಅನುಭವ ಇದ್ದಂಥ ಯೋಗ ಗುರುಗಳ ಹತ್ರ ಮಾತ್ರ ನೀವು ಚಿಕಿತ್ಸೆಯ ಪೂರ್ವಕವಾಗಿ ಅಭ್ಯಾಸ ಮಾಡ್ಕೊಳ್ಬೇಕು ಹೊರತು ಸಂದರ್ಶನದಲ್ಲಿ ಅಥವಾ ಪುಸ್ತಕ ಓದಿ ಮಾಡಲಿಕ್ಕೆ ಹೋಗಬೇಡಿ ಯಾರು. ಆಮೇಲೆ ತಾವು ಹೇಳಿದಂತೆಯೇ ಸೂರ್ಯನ ಎಳೆ ಬಿಸಿಲಿನಲ್ಲಿ ಈ ರೀತಿಯ ಸೂರ್ಯ ನಮಸ್ಕಾರ ಮಾಡುವುದರಿಂದ ಒಂದು ಈ ರೀತಿಯ ಒಂದು ದೃಷ್ಟಿ ದೋಷದ ಸ್ವಲ್ಪ ನಿವಾರಣೆ ಆದ್ರೂ ಕೂಡ ಚರ್ಮ ವ್ಯಾಧಿಗಳಂತ ಮುಕ್ತ ಆಗ್ಬೋದಲ್ವಾ? ಅದಕ್ಕೆ ಚದ್ಮ ಪುರಾಣದಲ್ಲಿ ಭದ್ರೇಶ್ವರನೆಂಬ ರಾಜನ ಕಥೆಯೂ ಇದೆ. ಅವನು ಇದು ಚರ್ಮ ರೋಗದಿಂದ ಬಳಲ್ತಿದ್ದ. ಅವನಿಗೆ ನಾರಾಯಣ ಮುನಿಗಳು ಈ ಥರ ಸೂರ್ಯ ನಮಸ್ಕಾರ ಮಾಡಿ ನಿಮಗೆ ಒಳ್ಳೆಯದಾಗತ್ತೆ ಅಂತ ಹೇಳಿದಾಗ ಅವರು ಸೂರ್ಯ ನಮಸ್ಕಾರ ಯಾಗವನ್ನು ಯಜ್ಞವನ್ನು ಮಾಡಿದಾಗ ಅವರಿಗೆ 100ಕ್ಕೆ 100 ಅದರಿಂದ ಹೊರಗೆ ಬರ್ತಾರೆ. ಅದು ಪದ್ಮಪುರಾಣದಲ್ಲೇ ಉಲ್ಲೇಖ ಇದೆ. ಯಾಕೆಂತಂದ್ರೆ ಚರ್ಮ ವ್ಯಾಧಿಗೆ ಸೂರ್ಯನ ಎಳೆ ಬಿಸಿಲು ಬಹಳ ಪ್ರಮುಖ ಆಗುತ್ತೆ ಅನ್ನೋದಕ್ಕೆ ವೈಜ್ಞಾನಿಕವಾಗಿಯೂ ಕೂಡ ಆಧಾರಗಳು ಇವೆ. ಸತ್ಯ. ಇವೆಲ್ಲ ಆದ ನಂತರದಲ್ಲಿ ನಾವು ನರರೋಗವನ್ನ ಬಿಡ ಹಾಗೆ ಇಲ್ಲ ಡಾಕ್ಟರ್ ರಾಘವೇಂದ್ರ. ಇತ್ತೀಚಿನ ದಿನದಲ್ಲಿ ಬಹಳ ದೊಡ್ಡ ಸಮಸ್ಯೆ ಆಗಿರುವಂತಹದ್ದು. ನರರೋಗಗಳಿಗೆ ಯಾವ ರೀತಿಯ ಯೋಗ ಚಿಕಿತ್ಸೆ ಇದೆ? ಇದು ನೋಡಿ, ನರರೋಗ ಅನ್ನೋದು ಬಹಳ ಒಂದು ದೀರ್ಘತರವಾದ ಸಮಸ್ಯೆ. ಅದು ನೋಡಿ, ನೀವು ನಿಂತರೆ ನಿಂತ್ಕೊಳ್ಳಲ್ಲ, ಅಷ್ಟು ಶರೀರದ ಪಾದದಲ್ಲಿ ಬ್ಯಾಲೆನ್ಸೇ ಇರೋದಿಲ್ಲ. ಯಾಕೆ ಹೇಳಿದ್ರೆ ಮುಖ್ಯವಾಗಿ ಅದಕ್ಕೆ ಯಾಕೆ ಸಮಸ್ಯೆ ಆಗತ್ತೆ ಅಂದರೆ ನಮ್ಮ ಈ ಹೈಪೋಥಲಮಸ್ ಸಿಸ್ಟಮಲ್ಲಿ ಇಂಬ್ಯಾಲೆನ್ಸ್ ಬರುತ್ತೆ. ಅಂದರೆ ಒಂದು ನರಕ್ಕೂ ಇನ್ನೊಂದು ನರಕ್ಕೂ ಕನೆಕ್ಟಿವಿಟಿ ಕೊಡೋದಿಲ್ಲ. ಹಾಗಾಗಿ ಅಲ್ಲಿ ಇಂಬ್ಯಾಲೆನ್ಸ್ ಆಗುತ್ತೆ. ಮಾನಸಿಕವಾಗಿಯೂ ದೈಹಿಕವಾಗಿಯೂ ನಮಗೆ ಯಾವುದೇ ಬ್ಯಾಲೆನ್ಸ್ ಇರೋದಿಲ್ಲ. ಅದಕ್ಕೆ ಯೋಗದಲ್ಲಿ ತುಂಬ ಒಳ್ಳೆಯ ಒಂದು ಕ್ರಮ ಇದ್ದಾವೆ. ಮತ್ತು ಆಯುರ್ವೇದದಲ್ಲಿಯೂ ಕೂಡ ಅದಕ್ಕೆ ಒಂದು ಒಳ್ಳೆಯ ಕ್ರಮ ಇದೆ. ಅಲ್ಲಿ ಪಂಚಕರ್ಮ ಚಿಕಿತ್ಸೆಯ ಸಹಾಯ ತುಂಬ ಉಪಯೋಗ ಬರುತ್ತೆ. ಜೊತೆಗೆ ಅಂಗಮರ್ದನ, ಜೊತೆಗೆ ನಮ್ಮ ಯೋಗ ಕ್ರಿಯೆ, ಈ ಮೂರನ್ನು ಸಮ್ಮಿಳಿತ ಮಾಡಿಕೊಂಡು ಅಲ್ಲಿ ನಾವು ಚಿಕಿತ್ಸೆಯನ್ನು ಕೊಡಬೇಕಾಗತ್ತೆ. ಇಲ್ಲಿ ನರ ದೌರ್ಬಲ್ಯವನ್ನು ನಾವು ಸರಿ ಮಾಡಿಕೊಳ್ಳಿಕ್ಕೆ ಅನೇಕ ಅಭ್ಯಾಸಗಳಿದ್ದಾವೆ. ಮುಖ್ಯವಾಗಿ ಶೀರ್ಷಾಸನ ಮತ್ತು ಅಂದರೆ ಇನ್ವರ್ಷನ್ ಅಭ್ಯಾಸಗಳು, ತಲೆ ಕೆಳಗಾಗಿ ಮಾಡುವ ಅಭ್ಯಾಸಗಳು ತುಂಬ ಇದ್ದಾವೆ. ಅದನ್ನು ನಾವು ಅಲ್ಲಿ ಅಳವಡಿಸ್ಕೊಳ್ಬೇಕಾಗತ್ತೆ. ಮತ್ತು ಪರಿಕರಗಳನ್ನು ಜೋಡಿಸಿ ಅಭ್ಯಾಸ ಮಾಡಬೇಕು. ಸಪೋರ್ಟ್ ಇಲ್ದೇ ಆ ಒಂದು ಕಾಯಿಲೆಯಲ್ಲಿ ಬಳಲುತ್ತಿದ್ದವರಿಗೆ ಅಭ್ಯಾಸವನ್ನು ಕೊಟ್ಟರೆ ತುಂಬ ತೊಂದರೆ ಆಗುತ್ತೆ. ಆಮೇಲೆ ಇರೋದು ಡ್ಯಾಮೇಜ್ ಆಗಿಬಿಡುತ್ತೆ. ಸೊ ಹಾಗಾಗಿ ತಜ್ಞ ಯೋಗ ವೈದ್ಯರ ಹತ್ರ ಹೋಗಿಯೇ ಆ ಒಂದು ಚಿಕಿತ್ಸೆ ಪಡ್ಕೊಳ್ಬೇಕು. ಅದರಲ್ಲಿ 100ಕ್ಕೆ 100 ನಿಜವಾಗ್ಲೂ ನಾವು ಪರಿಹಾರವನ್ನು ಕಂಡುಕೊಳ್ಬೋದು. ಆದರೆ ತಾಳ್ಮೆ ಬೇಕು. ಹೌದು, ಈ ರೀತಿಯ ತಾಳ್ಮೆ ಇರುವಂತಹದ್ದು. ಆಮೇಲೆ ಸಾಮಾನ್ಯವಾಗಿ ನಾವು ಗಂಟಲ ಅಥವಾ ಧ್ವನಿ ಸಮಸ್ಯೆ ಬಂದಂತಹ ಸಮಯದಲ್ಲಿ ಒಂದು ಅತ್ಯಂತ ಪ್ರಮುಖವಾದಂತಹ ಒಂದು ಆಸನವನ್ನು ಹೇಳ್ತೀವಿ. ನೋಡಿ, ಅದಕ್ಕೆ ಬಹಳ ಸರಳವಾದ ವಿಧಾನ ಇದೆ. ಸುಮ್ಮನೆ ಆರಾಮಾಗಿ ಸೋಫಾದ ಮೇಲೋ ಅಥವಾ ಚಾಪೆ ಮೇಲೋ ಜಮಖಾನ ಮೇಲೋ ಮಲ್ಕೊಂಬಿಡಿ. ಮಲ್ಕೊಂಡು ಉಸಿರು ತಗೊಳ್ಳಿ, ಗಂಟ್ಲಲ್ಲಿ ಉಸಿರನ್ನು ಇಟ್ಕೊಳ್ಳಿ. ಅಲ್ಲಿ ನೀವು ಸಮುದ್ರದ ಕಡೆಗೆ ಹೋದಾಗ ಯಾವ ಅಲೆಯ ಸೌಂಡ್ ಬರುತ್ತೆ ನೋಡಿ, ಹೀಗೆ ಆ ಅಲೆಯ ಸೌಂಡ್ಗಳನ್ನು ನೀವು ಅಲ್ಲಿ ಪ್ರಕ್ರಿಯೆಯನ್ನು ನಡೆಸಬೇಕು. ಆ ಅಲೆಯ ಸೌಂಡ್ ಹೇಗಿರುತ್ತೆ? ಭ್ರಾಮರಿ, ಇದು ನೀವು ಸೌಂಡ್ ಮಾಡಿ ತೋರಿಸಿದ್ದೀನಿ. ಇದನ್ನು ನೀವು ಗಾಳಿಯನ್ನು ಒಳಗೆ ತಗೊಂಡು ಆ ಸೌಂಡ್ ಇಲ್ದೇ ಗಾಳಿಯನ್ನು ಒಳಗೆ ತಗೊಳ್ಬೇಕು. ಅವಾಗ ಗಂಟಲಿನಲ್ಲಿ ಗಾಳಿ ತುಂಬಿಕೊಳ್ತದೆ. ಕುಂಭಕ ಮಾಡಿ ಒಳಗೆ ತಗೊಳ್ಬೇಕು. ಅಲ್ಲಿ ಸ್ವಲ್ಪ ಹೊತ್ತು ಆ ಗಾಳಿಯನ್ನು ಹಾಗೆಯೇ ನಿಲ್ಲಿಸ್ಕೊಳ್ಬೇಕು. ಅದಕ್ಕೆ ನೀವು ಹೇಳಿದಾಗೆ ಕುಂಭಕ ಅಂದರೆ ಕೆಲವರಿಗೆ ಕಷ್ಟ ಆಗುತ್ತೆ, ಮಾಡಲಿಕ್ಕೆ ಗೊತ್ತಾಗಲ್ಲ ಏನೋ, ಮತ್ತು ಬೇರೆ ಅರ್ಥ ಮಾಡ್ಕೊ. ಸಾಮಾನ್ಯವಾಗಿ ಅದನ್ನು ಅಭ್ಯಾಸ ಮಾಡಿದಾಗಷ್ಟೇ ಅದನ್ನು ಕುಂಭಕ ಅಂತ ಹೇಳ್ಬೋದು. ನಾವು ಅದಕ್ಕೆ ಸಾಮಾನ್ಯವಾಗಿ ಅದನ್ನು ಸರಳೀಕರಿಸ್ಬೇಕಂದ್ರೆ ಜಸ್ಟ್ ನೀವು ಗಾಳಿ ಒಳಗೆ ತಗೊಳ್ಳಿ, ಗಂಟ್ಲಲ್ಲಿ ತುಂಬ್ಕೊಳ್ಳಿ. ಎಷ್ಟೊತ್ತು ನಿಮಗೆ ಗಾಳಿಯನ್ನು ತುಂಬ್ಕೊಳ್ಳಿಕ್ಕಾಗತ್ತೆ ತುಂಬ್ಕೊಳ್ಳಿ. ಆಮೇಲೆ ನಿಧಾನ ಗಾಳಿ ಹೊರಗೆ ಹಾಕಿ, ಅಲ್ಲಿ ಓಷನ್ ಬ್ರೀದಿಂಗ್ ಅಂತ ನಾವು ಕರಿತೀವಿ. ಸಮುದ್ರದ ಅಲೆಗಳಂತೆ ಗಂಟ್ಲಲ್ಲಿ ಉಸಿರಾಟ ಮಾಡಿ. ಅಷ್ಟೇ ಮಾಡಿದರೆ ನಿಮಗೆ ಆ ಸಮಸ್ಯೆ ಬಗೆಹರುತ್ತೆ. ಗಂಟಲಿನ ಸಮಸ್ಯೆ, ಧ್ವನಿಯ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳುವುದಕ್ಕೂ ಕೂಡ ಇದು ಒಂದು ಸರಳವಾದ ಅತ್ಯುತ್ತಮವಾದಂತಹ ವಿಧಾನ. ಡಾಕ್ಟರ್ ರಾಘವೇಂದ್ರ ಗುರೂಜಿಯವರೇ, ಬಹಳಷ್ಟು ವಿಷಯಗಳನ್ನು ನಿಮ್ಮ ಹತ್ರ ಇನ್ನೂ ಚರ್ಚೆ ಮಾಡೋದಿತ್ತು, ಸಮಯದ ಅಭಾವ ಇದೆ. ಜೂನ್ 21ನೇ ತಾರೀಕು ಅಂತಾರಾಷ್ಟ್ರೀಯ ಯೋಗ ದಿನ ಇರುವಂತಹ ಹಿನ್ನೆಲೆಯಲ್ಲಿ ನಾವು ಈ ಒಂದು ವಿಷಯವನ್ನು ನಮ್ಮ ಕೇಳುಗರಿಗೆ ಯೋಗ ಚಿಕಿತ್ಸೆಯ ಹೇಗೆ ತಗೋಬಹುದು ಅನ್ನೋದನ್ನು ತಿಳಿಸ್ತಾ ಇದ್ದೀವಿ. ಕೊನೆಯದಾಗಿ ನಮ್ಮ ಕೇಳುಗರಿಗೆ ಏನು ಹೇಳ್ತೀವಿ? ಸರ್ವಾಂಗೀಣ ಅಭಿವೃದ್ಧಿಯನ್ನು ಹೊಂದಬೇಕಾದ್ರೆ
ಸರಿಯಾದ ಮಾರ್ಗದಲ್ಲಿ ನಮ್ಮ ಜೀವನ ಸಾಗಬೇಕಾದ್ರೆ ಅಥವಾ ನಮ್ಮ ಕರ್ಮಗಳನ್ನು ನಾವು ಕಳೆದು ಮುಕ್ತಿಯನ್ನು ಪಡಿಬೇಕಾದ್ರೆ ಯೋಗದ ಮಾರ್ಗ ಅತ್ಯಂತ ಸುಲಭವಾದ ಮಾರ್ಗ. ಅದನ್ನು ನಾವೆಲ್ಲರೂ ಕಂಡುಕೊಳ್ಳೋಣ. ರೋಗ ಮುಕ್ತ ಜೀವನವನ್ನು ನಡೆಸುವುದಕ್ಕೂ ಕೂಡ ಸಿಕ್ಕಿದಂತಹ ಯೋಗವೇ ಯೋಗಾನುಯೋಗ. ಹೌದು. ಅದನ್ನ ನಮ್ಮ ಭಾರತೀಯ ಕಲೆ ಅಂತ ಹೇಳ್ಕೊಳ್ಳಿಕ್ಕೆ ನಾವು ಅತ್ಯಂತ ಸಂತೋಷ ಪಡಬೇಕು. ಭಾರತೀಯ ಕಲೆ ಅನ್ನೋದಕ್ಕೆ ಸಂತೋಷ ಪಡ್ತೀರಿ ಡಾಕ್ಟರ್ ರಾಘವೇಂದ್ರ ಗುರೂಜಿ ಅವರೇ. ಅದರೊಟ್ಟಿಗೆ ಭಾರತದ ಈ ಯೋಗ ಕಲೆಯನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೊಂಡೊಯ್ದಿದ್ದಕ್ಕೂ ನಾವು ಹೆಮ್ಮೆ ಪಡಬೇಕು. ಸತ್ಯ, ಹೌದು. ಭಾಗವಹಿಸಿ ಮಾಹಿತಿ ನೀಡಿದ್ದಕ್ಕೆ ಧನ್ಯವಾದ. ನಮಸ್ಕಾರ. ಸರ್ವೇ ಜನಾಃ ಸುಖಿನೋ ಭವಂತು. ಎಲ್ಲರಿಗೂ ಒಳ್ಳೆಯದಾಗಲಿ. ಹರಿ ಓಂ. ಇದುವರೆಗೂ ಯೋಗ ಚಿಕಿತ್ಸೆ ಹಲವು ಪ್ರಶಸ್ತಿ ಪುರಸ್ಕಾರಗಳಿಗೆ ಭಾಜನರಾದ ಯೋಗಾಚಾರ್ಯ ಡಾಕ್ಟರ್ ರಾಘವೇಂದ್ರ ಗುರೂಜಿ ಅವರೊಂದಿಗೆ ನಡೆಸಿದ ವಿಶೇಷ ಸಂವಾದ ಕೇಳಿದಿರಿ. ಇವರೊಂದಿಗೆ ಸಂವಾದದಲ್ಲಿ ಭಾಗವಹಿಸಿದವರು ಆಕಾಶವಾಣಿ ಭದ್ರಾವತಿ ಹಾಗೂ ಚಿತ್ರದುರ್ಗ ಕೇಂದ್ರದ ಕಾರ್ಯಕ್ರಮ ಮುಖ್ಯಸ್ಥರಾದ SR ಭಟ್.